ನಾನು ಲವ್ ಮಾಡ್ತಾ ಇರ್ತೀನಿ, ಹೀರೋ ಅನ್ನೋರು ಬಂದು ತೊಂದರೆ ಮಾಡ್ತಾರೆ, ನಾಯಕ ನಾನೇ ನನ್ನ ಕತೆಗೆ ಅಂತ. ಕರೆಕ್ಟ್ ಮ್ಯಾಮ್, ಹೌದು. ಕೆಲವು ಸತಿ ನಾವೇ ಕೆತ್ಕೋಬೇಕಾಗತ್ತೆ. ಇವಾಗ ನಮ್ಮ ತಾಯಿ ಪ್ರೀತಿ ಬೇರೆ, ಇವತ್ತು ನಾನು ಇಷ್ಟಪಡೋ ಹುಡುಗಿ ಪ್ರೀತಿ ಬೇರೆ. ಸೊ ಮುಂಚೆ ಭಾವನೆಗಳಿಗೆ ಬೆಲೆ ಹೆಚ್ಚು, ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಬೆಲೆ ಇದೆ. ಆಲ್ಮೋಸ್ಟ್ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರು. ನಾನೀಗ ಬರೀ ಹೀರೋ ಅಂದ್ರೆ ಹಂಗೆ ಮನೇಲಿ ಇರೋ ಅಂದ್ಬಿಡ್ತಾರೆ. ಈಗ ಕಾಡಲ್ಲಿ ನಮ್ಮ ಪ್ರೀತಿ ಉಳಿಸ್ಕೋಬೇಕಂದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಈ ನಾಡಿನಲ್ಲಿ ನಮ್ಮ ಪ್ರೀತಿ ಉಳಿಸ್ಕೋಬೇಕಂದ್ರೆ ಸರ್ವೈವಲ್ ಆಫ್ ದ ರಿಚೆಸ್ಟ್. ಕನ್ನಡ ಮಾತಾಡಲೇಬೇಕು. ಇಫ್ ಐ ಆಮ್ ಹಿಯರ್, ನನಗೆ ಯಾರು ಊಟ ಹಾಕ್ತಿದ್ದಾರೆ ಅಂದರೆ ಐ ನೀಡ್ ಟು ರೆಸ್ಪೆಕ್ಟ್ ದ ಕಲ್ಚರ್. ಇಲ್ಲಾಂದರೆ ನಾಳೆ ದಿನ ನನಗೊಂಗೆ ಕಳಿಸ್ಬಿಡ್ತಾರೆ, ಹೋಗಮ್ಮ ಹೋಗು ಅಂತ. ಸೊ ಐ ನೀಡ್ ಟು ರೆಸ್ಪೆಕ್ಟ್. ಈಗ ಕಲ್ಲಂಗಡಿಲಿ ಕಲ್ಲಿರಲ್ಲ ಅಲ್ವಾ ಮ್ಯಾಮ್, ಆಲೂಗಡ್ಡೆಯಲ್ಲಿ ಹಾಲಿರಲ್ಲ. ಹಂಗೆ ಪ್ರೀತಿನೇ ಇಲ್ಲ. ಇವಾಗ ಪ್ರೀತಿ ಹೆಚ್ಚಾಗಿ ಸಿಗ್ಬೇಕು ಅಂದ್ರೆ ನಮ್ಮ ಹತ್ರ ಫಸ್ಟು ದುಡ್ಡು ರಿಚ್ ಆಗಿರ್ಬೇಕು. ನಾವು ಹೇಳಕ್ ಹೊರಟಿರೋದೆ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಳಿ, ಬದುಕಲ್ಲ ಆಮೇಲೆ ಯಾರೋ ಬೇಕಾದ್ರೂ ಕಟ್ಕೊಬೋದು ಅಂತ. ಹಾರ್ಡ್ವೇರ್ಗೂ ಸಾಫ್ಟ್ವೇರ್ಗೂ ಪ್ರೀತಿ ವ್ಯತ್ಯಾಸ. ಕೋಮಲಿ ಬಾ ಅಂತಾರೆ, ನಾವೇ ಬಾರೇಲಿ ಅಂದ್ಬಿಡ್ತೀವಿ. ಆಗಿರೋರು ಒಂದು ಸಿನಿಮಾ ಮಾಡಿ. ಯಾರ್ಯಾರು ಬ್ಯಾಂಡೇಡ್ ಹಾಕಿದ್ದಾರೆ ಇವಾಗ? ಭಗ್ನ ಪ್ರೇಮಿಗಳಿಗೆ ಲಗ್ನ ಭಾಗ್ಯ ನಮ್ಮ ಸಿನಿಮಾ. Welcome to Cinema Express. Nanu A. Sharda. Today we are in conversation with Team Life Today. Meet the world famous cockroach, but Namma actor Suddhi, writer and actor Kiran Aditya, and Yukta, who is joining in the conversation. ಮೇಡಮ್, ನಾನು ಮಾಡಿರೋದು ಬರೀ ಕನ್ನಡ ಸಿನಿಮಾಗಳು. ವರ್ಲ್ಡ್ ಫೇಮಸ್ ಹೆಂಗಾಗುತ್ತೆ? Cockroach, today it's world famous. You also be a part of it. But nim horata ಫಿಲಮ್ಸ್ ಅಲ್ಲಿ ಇದೆಯಲ್ಲ, ಅದೇ ತರ ನಿತ್ಯ ಹೋರಾಟ. ಸೊ ಇಟ್ಸ್ ಆಲ್ಮೋಸ್ಟ್ ದ ಸೇಮ್. ಲೈಫ್ ಟುಡೇ ಮುಂಚೆ ಸಿನಿಮಾ ಟುಡೇ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತೀನಿ. ವೆನ್ ದ ನಾಯ್ಸ್ ಬಿಕಮ್ಸ್ ಬಿಗರ್ ದೆನ್ ದ ಫಿಲಮ್. ಸೊ ಯಾವ್ದು ಜ್ಞಾಪಿಸ್ಕೊಂಡು ಹೇಳಿದ್ರಿ ನೀವೀಗ? ಲೆಟ್ಸ್ ಸ್ಟಾರ್ಟ್ ವಿತ್ ದಟ್. ಟು ಬಿಗಿನ್ ವಿತ್, ನನಗೆಲ್ಲೋ ದ ಕ್ಯಾಪ್ಟನ್ ಆಫ್ ದ ಶಿಪ್ ಕಾಂತ ಕಣ್ಣಲ್ಲಿ ಅಬ್ಸೆನ್ಸ್ ತುಂಬ ಇದೆ. ಸೊ ಹೂ ಇಸ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಟ್? ನಾನು ಇದೀನಿ, ಹೇಳಿ. ಅವ್ರ ಆಬ್ಸೆನ್ಸ್ ಇದೆ, ನನ್ನ ಪ್ರೆಸೆನ್ಸ್ ಇದೆ. ಇಲ್ಲ ಮ್ಯಾಮ್, ಅವರು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಟ್ ಈ ಅಂದ್ರೆ ಯೂಶಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದ್ರೆ ಅವರು ಮಾತಾಡ್ಬೇಕಲ್ಲ. ಐ ಹ್ಯಾವ್ ನೆವರ್ ಸೀನ್ ಹಿಮ್ ಟಾಕಿಂಗ್ ಅಬೌಟ್ ದ ಮೂವಿ ಬಿಕಾಸ್ ಹಿ ಇಸ್ ಅ ಸ್ಟೇಟ್ ಅವಾರ್ಡ್ ವಿನ್ನರ್. ಕಾಂಟ್ರವರ್ಸಿ ಅಂತ ಅಲ್ಲ. ಇಲ್ಲ ಮ್ಯಾಮ್, ವೇರ್ ಇಸ್ ಹಿ ಮಿಸ್ಸಿಂಗ್ ಅಂತ. ಇಲ್ಲ ಮ್ಯಾಮ್, ವೈ ಇಸ್ ಹಿ ನಾಟ್ ಟಾಕಿಂಗ್ ಅಬೌಟ್? ಇಲ್ಲ ಮ್ಯಾಮ್, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಈಗ ರಿಲೀಸ್ ಹತ್ರ ಇರೋದ್ರಿಂದ ಆ ಕೆಲಸಗಳು ಅವ್ರು ಮಾಡ್ತಿದ್ದಾರೆ. ಸೊ ಹೆಂಗೋ ಮಾತಾಡೋ ಗಿಣಿ ತರ ನೀವು ಇದಿರಲ್ಲ, ಹೋಗಿ ಅಂತ ನಮ್ಮನ್ನ ಕಳ್ಸಿಕೊಟ್ಟಿದ್ದಾರೆ. ಇಲ್ಲ, ಬಟ್ ಜನರಲಿ ವೆನ್ ಅಂದ್ರೆ ನಿಮ್ಮಂತ ಹೊಸಬ್ರು ಬಂದಾಗ ಎಲ್ಲೋ ನೀವು ಉತ್ಸಾಹದಲ್ಲಿ ಇರ್ತೀರ, ಸಿನಿಮಾ ಬರ್ತಾ ಇದೆ, ಅದಾಗ್ತಾ ಇದೆ ಅಂತ. ಅದಕ್ಕೆ ಮುಂಚೆ ಒಬ್ರು ನನಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಒಂದ್ ಕಡೆ ತಬ್ಲಾ ನಾನಿ ಅವ್ರು ಹೇಳ್ತಾರೆ, ಇನ್ನೊಂದು ಕಡೆ ಲೇಖಾ ಚಂದ್ರ ಅವರು ಶಿ ಈಸ್ ನಾಟ್ ಹ್ಯಾಪಿ ಫಾರ್ ಸಮ್ ಥಿಂಗ್ಸ್ ಅಂತ. ಯಾಕೆ ಸಿನಿಮಾ ಇವತ್ತಿನ ಈ ಪರಿಸ್ಥಿತಿಗೆ ತರ್ತಾ ಇದ್ದೀವಿ ನಾವು ಅಂತ ನಮಗೆ ಗೊತ್ತಿಲ್ಲ. ಅದು ಹೊಸೊಬ್ರಾಗಿ ಎಸ್ಪೆಷಲಿ ನೀವು ಎಕ್ಸ್ಪೀರಿಯನ್ಸ್ ಇದೆ, ಬಟ್ ನಿಮ್ಗೆ ಅನಿಸಿಕೆ ಏನಪ್ಪ ಈ ತರ ಆದ್ರೆ ಹೇಗೆ ಅಂತ? ಈಗ ನಾವು ಔಟ್ಡೋರ್ ಹೋದಾಗ ಎಷ್ಟು ಪ್ರೆಷರ್ ಇರುತ್ತೆ ಮ್ಯಾಮ್, ಎಷ್ಟು ಖರ್ಚಿರುತ್ತೆ. ಇಡೀ ಒಂದು 200 ಜನ ಕೆಲಸ ಮಾಡೋ ಜಾಗನೇ ಬಿಟ್ಟು ಬಂದು ಮೇನ್ ಅವ್ರು ಕುತ್ಕೊಳಕ್ ಆಗಲ್ಲ ಮ್ಯಾಮ್. ನಮಗೂ ಆತರ ಹುಷಾರ್ ತಪ್ಪಿದ್ದು, ಏಟ್ ಬಿದ್ದಿದ್ದು, ಫ್ರಾಕ್ಚರ್ಗಳಾಗಿದ್ದು ಎಲ್ಲ ಇದೆ. ನನ್ಗೆ ಹಂಗ ಅನ್ಸಲ್ಲ ಮ್ಯಾಮ್. ಸಿನಿಮಾ ದೊಡ್ಡದಲ್ವ ಎಲ್ಲದಕ್ಕಿಂತ, ಸಿನಿಮಾ ನಡಿಬೇಕು. ಆಯ್ತು, ಇದೇನು ಈಗ ಅವ್ರು ಇವ್ರು ಬಂದು ಕೂತಿದ ತಕ್ಷಣ ನನ್ ಮುರಿದೋಗಿರೋ ಮೂಳೆ ಅಂಟ್ಕೊಳ್ಳಲ್ಲ ಮ್ಯಾಮ್. ಓಕೆ, ಅದಕ್ಕೆ ಏನ್ ಬೇಕೋ ಮಾಡ್ತಿದ್ದಾರೆ, ಅವ್ರು ಫೀಡ್ ಮಾಡ್ತಿದ್ದಾರೆ, ಬಿಲ್ ಪೇ ಮಾಡ್ತಿದ್ದಾರೆ, ಅಷ್ಟೇ ಅವ್ರು ಮಾಡೋಕ್ಕಾಗೋದು. ಹಂಗೆ ನಾನು ಯೋಚನೆ ಮಾಡ್ತೀನಿ ಮ್ಯಾಮ್. ಓಕೆ, ಬಟ್ ಫಾರ್ ಆಸ್ ಅ ರೈಟರ್ ಅಂಡ್ ಆಕ್ಟರ್ ನಿಮ್ಗೆ ಏನು ಅನ್ಸುತ್ತಪ್ಪ? ಫಾಲ್ಸ್ ಅಲಿಗೇಷನ್ ಅಂತ. ಓಕೆ, ಅದ್ರ ಬಗ್ಗೆ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಎಲ್ರೂ ನನಗೆ ಅದಿಲ್ಲ ಇದಿಲ್ಲ ಅಂತಾರೆ. ಪ್ರೊಡ್ಯೂಸರ್ ಇವತ್ತು ಅಷ್ಟೆಲ್ಲ ಏಟ್ ತಿಂತಾ ಇದಾರಲ್ಲ, ಯಾರೋ ಒಬ್ರು ಬಂದು ಮಾತಾಡ್ತಾನೆ ಇಲ್ಲಲ್ಲ. ಇದೇ ಪ್ರೊಡ್ಯೂಸರ್ಗಾಗನು ಯಾರು ಕೇಳ್ದಲ್ಲ, ಪ್ರೊಡ್ಯೂಸರ್ನ ಮನೆಗೆ ಕಳಿಸ್ತಾ ಇದಾರಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಎಷ್ಟು ಜನ 2025-24 ಎಲ್ಲೋದು ಪ್ರೊಡ್ಯೂಸರ್ಗಳೆಲ್ಲ ಮ್ಯಾಮ್. ಅದೇ ಅದಕ್ಕೆ ಬಿಕಾಸ್ ಏನಂದ್ರೆ ಎಲ್ಲೋ ಒಂದ್ ಕಡೆ ನಾಟ್ ಟಾಕಿಂಗ್ ಅಬೌಟ್ ಎನಿ ಆಕ್ಟರ್ ಆರ್ ಸಿನಿಮಾಗೆ ಹರ್ಟ್ ಆಗ್ತಾ ಇದೆ ವೆನ್ ಸಮಥಿಂಗ್ ಲೈಕ್ ದಿಸ್. ಎಲ್ಲರೂ ಒಂದು ಸ್ಟಾರ್ಟಿಂಗ್ ಅಲ್ಲಿ ಟೀಮ್ ವರ್ಕ್ ಅಂತ ಮಾಡೋದು, ಅದಾದ್ಮೇಲೆ ಎಲ್ಲರೂ ಒಂದೊಂದ್ ಕಡೆ ಸಿನಿಮಾ ಬರೋ ಅಷ್ಟೊಳಗೆ ಸಿನಿಮಾ ಬಿಕಮ್ಸ್ ಅಲೋನ್ ಅಲ್ವಾ? ಇಬ್ಬರದು ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಇವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಹೇಳಿದ್ದಾರೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳಿದ್ರೆ ಇಟ್ ವುಡ್ ಬಿ ಅನದರ್ ಕಾಂಟ್ರವರ್ಸಿ. ಸೊ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಟ್. ಸೊ ಅವ್ರು ಹೇಳಿದ್ದಾರೆ ಪರವಾಗಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಗೋ ದೇರ್ ಅಂಡ್ ಜಸ್ಟ್ ಸ್ಪೀಕ್ ಅಬೌಟ್ ದಟ್. ಜಸ್ಟ್ ಲೀವ್ ಇಟ್. ಬಟ್ ಫಾರ್ ಅನ್ ಅಪ್ಕಮಿಂಗ್ ಆಕ್ಟರ್ ಲೈಕ್ ಯುಕ್ತಾ, ನಿಂಗೇನು ಅನ್ಸುತ್ತೆ ಈ ಪರಿಸ್ಥಿತಿ ನೋಡ್ಬೇಕಾರೆ? ಲೈಕ್ ಯಾ, ಐ ಆಮ್ ಹ್ಯಾಪಿ ದಟ್ ಯು ಆರ್ ಕಮಿಂಗ್ ಫಾರ್ವರ್ಡ್ ಪ್ರಮೋಟಿಂಗ್ ದ ಫಿಲ್ಮ್, ಬಟ್ ವೆನ್ ಯು ಸಿ ದ ಟೀಮ್ ಇಸ್ ಇನ್ ಲಾಟ್ ಆಫ್ ಡಿಫ್ರೆನ್ಸಸ್ ಇನ್ ದ ಟೀಮ್ ಅಂತ ಅನಿಸಿದಾಗ ಏನು ಅನ್ಸುತ್ತೆ ನಿಮಗೆ? ನಿಜ ಹೇಳಬೇಕಾದ್ರೆ ನನಗೆ ತುಂಬ ಬೇಜಾರಾಯಿತು.
ಬಿಕಾಸ್ ಯಾರೊಬ್ರು ಪಾಪ ನಮಗೋಸ್ಕರ ಬಂಡವಾಳ ಹಾಕೋ ನಮ್ಮ ಮೇಲೆ ಭರವಸೆ ಇಟ್ಕೊಂಡು ನಮಗೆ ಆ ಥರ ಅವಕಾಶ ಕೊಡ್ತಿದ್ದಾರೆ ಅಂದರೆ ಇಟ್ಸ್ ಅ ವೆರಿ ಹ್ಯೂಜ್ ಥಿಂಗ್. ನನಗಂತೂ ಇಟ್ಸ್ ಅ ದೊಡ್ಡ ವಿಷಯ. ಬಿಕಾಸ್ ಹೂ ಆಮ್ ಐ ವಿದೌಟ್ ಇಫ್ ಸಮ್ವನ್, ಇಫ್ ಯು ವಾಂಟ್ ಮೀ ಟು ಬಿ ರೆಕಗ್ನೈಸ್ ಅನ್ ಆಕ್ಟ್ರೆಸ್, ಇಫ್ ದರ್ ಇಸ್ ನೋ ಪ್ಲಾಟ್ಫಾರ್ಮ್, ವೇರ್ ಎಮ್ ಐ ಗೋನ್ ಟು ಪರ್ಫಾರ್ಮ್? ಡೆಫಿನೆಟ್. ನಾನು ಯುಕ್ತಾ ಪೇರಿವಿ ಅಂತ ಹೆಂಗೆ ಗೊತ್ತಾಗುತ್ತೆ? ಯಾರೊಬ್ರು ನನಗೆ ಅವಕಾಶ ಕೊಟ್ಟರೆ ತಾನೇ ಆ ಅವಕಾಶನ ನಾನು ಏನು ಮಾಡಬೇಕು? ಆ ಕೊಟ್ಟಿರೋ ಅವಕಾಶಕ್ಕೆ ನಾನು ಬೆಲೆ ಕೊಡಬೇಕು. ಆ್ಯಂಡ್ ಈ ಥರ ಎಲ್ಲ ಸಂದರ್ಭದಲ್ಲಿ ಯಾರೊಬ್ಬರು ಕೈ ಬಿಟ್ಟರೆ ಅಥವಾ ಈ ಥರ ಎಲ್ಲ ಸಿಚುವೇಶನ್ಸ್ ಒಂದು ಗ್ರೂಪಲ್ಲಿ ಆದರೆ, ಒಂದು ಕುಟುಂಬ ಥರನೇ ಹೇಳ್ಬೋದು, ಈ ಥರ ಆದರೆ ಸಮ್ವೇರ್ ಇಟ್ ಇಂಪ್ಯಾಕ್ಟ್ಸ್. ಐ ಆಮ್ ನಾಟ್ ಸೇಯಿಂಗ್ ಗುಡ್ ವೇ ಬ್ಯಾಡ್ ವೇ, ಇನ್ ಸಮ್ ಆಫ್ ದಿ ಅದರ್ ವೇ ವಿ ಆರ್ ಇನ್ ದ ಟಾಕ್ಸ್. ಈ ಥರ ಆಗ್ತಾ ಇದೆ. ಬಟ್ ಇದರಿಂದ ಏನು ಗೊತ್ತಾ, ಎಲ್ಲ ಹೀರೋಯಿನ್ಸ್ ಇದೇ ಥರ ಆಗುತ್ತೆ. ನಾವು ಎಲ್ಲಾದರೂ ಹೋದರೆ ಪದೇ ಪದೇ ಕೇಳ್ತಾರೆ, ಮೇಡಮ್ ಬರ್ತೀರಾ ತಾನೇ, ಮೇಡಮ್ ಸಿನಿಮಾ ಮುಗಿಯೋವರೆಗೂ ನಿಂತ್ಕೊಳ್ತೀರಾ ತಾನೇ. ಆ್ಯಂಡ್ ಐ ಆಮ್ ಲೈಕ್ ವಾಟ್, ಹೋಗಿ ಸರ್ ನನ್ನ ಬಗ್ಗೆ ಕೇಳ್ಕೊಳ್ಳಿ, ನಾನು ಆ ಥರ ವ್ಯಕ್ತಿ ಅಲ್ಲ. Until unless there is some medical issues, monthly issues, or anything as uncertain thing, I will always be there, and I've always been there for my team at least. So yeah. ಸುದ್ದಿ ಅವರೇ, ನಿಮ್ದು ಆ್ಯಕ್ಚುಲಿ ನೀವು ತುಂಬ ಜನ ಜೊತೆ ಕೆಲಸ ಮಾಡ್ತೀರಾ, ಬಟ್ ಈ ನಡುವೆ ಈ ಥರ ಪರಿಸ್ಥಿತಿಗೆ ಬಂದಿದೆಯಾ? ಬಟ್ ಓನ್ಲಿ ಸ್ಟಾರ್ ಸಿನಿಮಾಗಳಿಗೆ ಎಲ್ಲ ಆ್ಯಕ್ಟರ್ಸು ಏನೇ ಡಿಫ್ರೆನ್ಸಸ್ ಇದ್ರೂ ಬರ್ತಾರಲ್ವಾ, ಬಟ್ ಓನ್ಲಿ ಹೊಸೊಬ್ರಿಗೆ ಈ ಥರ ಆಗುತ್ತೆ ಅಂತ ಅನ್ಸುತ್ತಾ? ಮ್ಯಾಮ್ ನನಗೆ ಅಷ್ಟು ಗೊತ್ತಿಲ್ಲ ಮ್ಯಾಮ್. ನಾನು ಇವತ್ತವರೆಗೂ ದೊಡ್ಡವ್ರ ಜೊತೆ ಕೆಲಸ ಮಾಡಿದಾಗ್ಲೂ ಅವ್ರು ಹೇಳಿದಾಗ ಹೋಗಿದ್ದೀನಿ, ಹೊಸಬ್ರ ಜೊತೆ ಕೆಲಸ ಮಾಡಿದಾಗ್ಲೂ ಅವ್ರು ಹೇಳಿದಾಗ ಹೋಗಿದ್ದೀನಿ ಮ್ಯಾಮ್. ಬಿಕಾಸ್ ನಮ್ಮನ್ನೆಲ್ಲವೂ ಅವ್ರು ನೋಡಿರ್ತಾರಲ್ಲ ಮ್ಯಾಮ್, ಒಂದು ಪಾತ್ರ ಬರೋದು, ಅವ್ರು ಹಿಂಗೆ ಇರಬೇಕು, ಅವ್ರ ಕಾಸ್ಟ್ಯೂಮ್ ಹಿಂಗೆ ಇರಬೇಕು, ಹೇರ್ ಸ್ಟೈಲ್ ಹಿಂಗೆ ಇರಬೇಕು, ಅವ್ರು ಹಿಂಗೆ ಕಾಣಬೇಕು, ಇಂಥ ಕಾರಲ್ಲಿ ಇಳಿಬೇಕು, ರಿಯಲ್ ಲೈಫ್ಗಳಲ್ಲೂ ಅಂಥ ಕಾರ್ಗಳಲ್ಲಿ ಇಳಿಯೋಕ್ಕಾಗಲ್ಲ ನಾನು ಹೇಳೋದು. ಹಂಗೆಲ್ಲ ಕಲ್ಪನೆ ಮಾಡಿ ಬರ್ದಿರ್ತಾವ್ರು ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರು. ಆ ಋಣ ತೀರ್ಸೋ ಟೈಮ್ ಯಾವಾಗ ಬರುತ್ತೆ ಅಂತ ನನ್ಗನ್ಸೋದು ಅಂದ್ರೆ ಆ ಪ್ರಮೋಷನ್ಗೆ ಬಂದು ನಿಂತ್ಕೊಂಡಾಗ ಮ್ಯಾಮ್. ಈಗ ನಾವು ಪೋಷಕ ಕಲಾವಿದ್ರಲ್ಲ ಮೇಡಮ್, ಬರೀ ಪಾತ್ರಗಳು ಪೋಷಣೆ ಮಾಡ್ಬಿಟ್ರೆ ಆಯ್ತಾ ಮ್ಯಾಮ್? ಪ್ರೊಡ್ಯೂಸರ್ನು ಡೈರೆಕ್ಟರ್ ಪೋಷಣೆ ಮಾಡ್ಬೇಕಲ್ವ ಮ್ಯಾಮ್? ಖಂಡಿತ. ಆ ಪೋಷಣೆ ಮಾಡೋ ಟೈಮ್ ಯಾವಾಗ ಮ್ಯಾಮ್? ಪ್ರಮೋಷನ್. ಪ್ರೊಡ್ಯೂಸರ್ಸ್ ಜೊತೆ ನಿಲ್ಲೋದೇ ಕಡೆಯವ್ರಿಗೂ ಉಳಿಯೋದು ಅಂತ ನನ್ಗೆ ಅನ್ಸುತ್ತೆ. ಈಗ ನೋಡಿ, ಈಗ ಈ ಸಿನಿಮಾ ಗೆದ್ರೆ ಸರ್ದು ಈಗಾಗಲೇ ಇನ್ನೊಂದು ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ. ಈ ಸಿನಿಮಾ ಗೆದ್ರೆ ಅವ್ರು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡೋದು. ಸೊ ಅಲ್ಲಿ ಇನ್ನೊಂದು 200 ಜನಕ್ಕೆ ಒಂದು 6 ತಿಂಗಳು ಕೆಲಸ ಆಗುತ್ತಲ್ವ ಮ್ಯಾಮ್? ಎಲ್ಲ ಆರ್ಟಿಸ್ಟ್ ಇಂದ ಹಿಡಿದು ಎಲ್ಲರಿಗೂ ಎಂಟೈರ್ ಇಲ್ಲಿ ತನಕ ಈ ಬಂದು ರಿಲೀಸ್ ಆಗೋ ತನಕ ಒಂದು ಪೋಸ್ಟರ್ ಅಂಟಿಸೋ ಹುಡುಗನ ತನಕನೂ ಅವ್ನಿಗೊಂದು ಟೈಮ್ ಊಟ ಅಥವಾ ಅವತ್ತಿನ ಸಂಬಳ ಸಿಗ್ಬೇಕು ಅಂದ್ರೆ ಅದು ಪ್ರೊಡ್ಯೂಸರ್ ಕಾರಣ ಮ್ಯಾಮ್. ಅವ್ರು ಹೊಸಬ್ರು, ಓಕೆ, ಅವ್ರು ಫೇಸ್ ಮಾಡ್ತಾ ಇದ್ರೆ ಹೇಗೆ ರಿಯಾಕ್ಟ್ ಮಾಡೋಕ್ಕೂ ಗೊತ್ತಿಲ್ಲ. ಬಟ್ ಯಾಕೆ ಎಲ್ಲರೂ ರಿಲೀಸ್ ಟೈಮ್ಗೆ ಬಂದು ಜನ ಮಾತಾಡ್ತಾರೆ? ಅಲ್ಲಿ ಡಿಫ್ರೆನ್ಸಸ್ ಏನೇ ಇದ್ರು ಯಾಕೆ ಸ್ಟೇಜ್ಗೆ ಒಂದು ಪ್ಲಾಟ್ಫಾರ್ಮ್ನ ಕಾಯ್ತಾರೆ ಅದ್ರ ಬಗ್ಗೆ ಹೇಳಕ್ಕೆ ಅಂತ? ಅದೇ ಮ್ಯಾಮ್, ನಾವು ಅದೇ ಅನ್ಕೊಂಡು ಇದನ್ನೆಲ್ಲ ಆರಾಮಾಗಿ ಮಾತಾಡ್ಕೋಬೋದಿತ್ತು. ಇಷ್ಟು ದಿನ ಗ್ಯಾಪ್ ಇತ್ತು, ಹಿಂಗೆಲ್ಲ ಇತ್ತಲ್ಲ, ಮೊದಲೇ ಮಾತಾಡ್ಬೋದಿತ್ತು. ಈ ಕೊನೆ ಮೂಮೆಂಟ್ ಅಲ್ಲಿ ಈ ಜಾಗದಲ್ಲಿ ಬೇಡವಾಗಿತ್ತು ಅಂತಾನೆ ಅವತ್ತು ಅನ್ಕೊಂಡ್ವಿ ಮ್ಯಾಮ್. ಗೊತ್ತಿಲ್ಲ ಮ್ಯಾಮ್, ನಾನು ಇವತ್ತರೆಗೂ ಯಾವ್ದು ಹಂಗ್ ರಬ್ ಮಾಡ್ಕೊಂಡಿಲ್ಲ. ಇಲ್ಲ ಅಂದ್ರೆ ನಿಮ್ವರೆಗೂ ಬಂದಿರೋದು ಗಾಂಚಲ್ಲಿ ಜಾಸ್ತಿ ಐತಿ ನಡುವೆ ಅಂತ ಈ ತರದ ರಬ್ಬೆ ಮಾಡ್ಕೊಂಡಿಲ್ಲ ಮ್ಯಾಮ್ ನಾನು ಯಾವತ್ತು. ನನ್ಗೆ ಗೊತ್ತಿಲ್ಲ ಮ್ಯಾಮ್. ಬಟ್ ವಾಟ್ ಈಸ್ ದ ಪ್ರೊಡ್ಯೂಸರ್ ಸೇಯಿಂಗ್ ಪಾ? ನಮ್ಮ ಪ್ರೊಡ್ಯೂಸರ್ ಏನಂದ್ರೆ ಜಸ್ಟ್ ಕಮ್ ನನ್ನ ಒಂದು ಡ್ರೀಮ್ಗೆ ಅವರು ಬೆನ್ನೆಲ್ ಬಂದು ನಿಂತಿದ್ದಾರೆ. ನಿಮ್ಗೆ ಈ ಸಿನಿಮಾ ಇಂಡಸ್ಟ್ರಿ ಮಾಡ್ಬೇಕಾ ಅವ್ರ ಕೈಲಿ ಆಗೇದ್ ಮಾಡಿದ್ದಾರೆ. ಅವ್ರನ್ನ ಕರ್ಕೊಂಬಂದಿದ ತಕ್ಷಣ ಅವ್ರು ಅಷ್ಟು ಜನದ ಮುಂದೆ ಅವಮಾನ ಮಾಡ್ತೀರ ಅಂದ್ರೆ ಅವರು ನೆಕ್ಸ್ಟ್ ಇನ್ ಎಲ್ಲಿ ಮಾಡ್ತಾರೆ ಮೇಡಮ್? ಅವ್ರು ಅಷ್ಟು ಮೀಡಿಯಾ ಮುಂದೆ ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ, ಬಟ್ ಮಾತಾಡಿದ್ದಾರೆ. ವೆಲ್, ಅವ್ರಿಗೆ ದೇವ್ರು ಒಳ್ಳೇದು ಮಾಡಿ ಅಂತ. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಇವತ್ತು ಫಸ್ಟ್ ಬರೋದ ಪ್ರೊಡ್ಯೂಸರ್. ಇವತ್ತು ಮಾರ್ಕೆಟ್ ಇಲ್ಲ, ಝೀರೋ ಇದೆ ಅಂತ ತಗೊಂಡ್ಬಂದು ಆಗ್ತಾ ಇದ್ದಾರೆ. ಅವ್ರ ಮನೆಗಿಂತ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಎಲ್ಲ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿರ್ತಾರೆ. ಎಲ್ಲ ಆದ್ಮೇಲೆ ನೀವು ಮೀಡಿಯಾ ಮೈಕ್ ಸಿಕ್ಕಿದ ತಕ್ಷಣ ಅವ್ರನ್ನೇ ಒಂದು ವರ್ಡ್ ಯೂಸ್ ಮಾಡೋದು, ಅದ್ರ ಬಗ್ಗೆ ಮಾಡೋದು ಕಾಂಟ್ರವರ್ಸಿ ಆಗಿ ಹೇಳಿ, ಪರವಾಗಿಲ್ಲ. ಭಾವನೆ ಇದ್ರೆ ಬೇವರ್ಸಿಗಳು ಯಾರಿಗಂದ್ರೂ ಗೊತ್ತಿಲ್ಲ. ಸೀರಿಯಸ್. ಅದು ಮೀಡಿಯಾ ಮುಂದೆ ಫಸ್ಟ್ ಆಫ್ ಆಲ್ ಮಾತಾಡೋ ಮಾತೇ ಅಲ್ಲ ಅದು. ಜಸ್ಟ್ ವಾಂಟೆಡ್ ಟು, ಅಂದ್ರೆ ನಿಮ್ಮ ಥಾಟ್ಸ್ ಏನು ಅಂತ. ಬಿಕಾಸ್ ನೀವೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಒಂದು ಫಿಲಮ್ ಪ್ರಮೋಟ್ ಮಾಡ್ತಾ ಇರ್ತೀರಾ, ಎಲ್ಲೋ ಒಂದ್ ಕಡೆ. ಇಲ್ಲ ಏನ್ ಗೊತ್ತಾ ಮೇಡಮ್, ನನಗೆ ಅವ್ರು ಬಂದಿರೋದು ನನ್ನಿಂದ. ಸೊ ಅವ್ರಿಗೆ ಹರ್ಟ್ ಆಗೋದು ಪ್ರೊಡಕ್ಷನ್ ಬಗ್ಗೆ ಮಾತಾಡೋದು ನಾನು ಸರಿಯಾಗಿ. ನನ್ನ ಬಗ್ಗೆ ಮಾತಾಡಿದ್ರೆ ಹೊಡೆದ್ರು ನನಗೆ ಬೇಜಾರಿಲ್ಲ. ನಮ್ ಜಸ್ಟ್ ಆರ್ ಗ್ರೋಯಿಂಗ್ ಬಾಯ್. ಬಟ್ ಪ್ರೊಡಕ್ಷನ್ ಇಟ್ಸ್ ವೆರಿ ಡಿಫಿಕಲ್ಟ್. ಇವತ್ತಿನ ಇದಕ್ಕೆ ಹತ್ರ 5 ಕೋಟಿ ರೂಪಾಯಿ ಮೇಲೆ ದುಡ್ಡು ಹಾಕಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಇವತ್ತೇನು ಮಾರ್ಕೆಟ್ ಇದೆ. ಇನ್ನೂ ಮಾಡ್ಬೇಕು ಅಂತ ಆಸೆ ಇದೆ. ನೀವು ವಾಪಸ್ ಕಳಿಸ್ತಾ ಇದ್ದೀರ ಅವ್ರನ್ನೂ. ಎಲ್ರ ಮುಂದೆ ಅವಮಾನ ಮಾಡಿದಿರೋ ತಪ್ಪಿಗೆ. ಸೊ ಅವರು ಹೇಳ್ತಾರೆ, ಅವ್ರು ಪ್ರೊಡ್ಯೂಸರ್ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಬಟ್ ಪ್ಲಾಟ್ಫಾರ್ಮ್ನ ಬಳಸ್ಕೊಂಡು ತಮ್ಮ ವೇದನೆ ಹೇಳ್ಕೊಳ್ಳೋದಿದೆಯಲ್ಲ, ಅದು ಡಿಫ್ರೆಂಟ್ ಅಂತ ನಂಗೆ ಅನ್ಸುತ್ತೆ. ಇಟ್ಸ್ ರಾಂಗ್ ಮೇಡಮ್. ಈಗ ಒಬ್ರು ಮಾಡಿದ್ದಾರೆ, ನೆಕ್ಸ್ಟ್ ಅದನ್ನೇ ಮಾಡ್ಕೊಂಡು ಅವಾಗ ಪ್ರೊಡ್ಯೂಸರ್ ನಾವು ದುಡ್ಡಾಕ್ ನಾವ್ ಯಾಕೆ ಅವಮಾನ? ಅವ್ರು ಹಂಗೆ ಹೇಳಿದ್ರು, ನೀವು ಕೇಳ್ದಂಗೆಲ್ಲ ಕೋಟಿ ಕೋಟಿ ಕೊಟ್ಟ ನನಗೆ ಅವಮಾನ ಮಾಡಿಸಿದ್ರಲ್ರಿ ಎಂದು. ನಾನು ಏನು ಅನ್ಸರಬಲ್ಲ. ನನಗೆ ಗೊತ್ತಿಲ್ಲ, ಅವ್ರು ಹುಷಾರಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನನ್ನ ಕೈ ಪೇಮೆಂಟ್ ಕೊಡ್ಬೋದು, ಕಾರ್ ಕೊಡ್ಬೋದು, ಊಟ ಕೊಡ್ಬೋದು, ರೂಮ್ ಕೊಡ್ಬೋದು, ಬೇರೆ ಏನ್ ಕೊಡಕ್ ಸಾಧ್ಯ? ದಟ್ ಈಸ್ ಸಿನಿಮಾ ಟುಡೇ. ಬಟ್ ಇವಾಗ ನಾವು ಲೈಫ್ ಟುಡೇಗೆ ಬರೋಣ. ಯು ಆರ್ ದ ರೈಟರ್ ಆ್ಯಂಡ್ ದ ಲೀಡ್ ಆ್ಯಕ್ಟರ್ ಆಫ್ ದ ಫಿಲಮ್. ಅಂದರೆ ಇವತ್ತು ರೈಟರ್ ಒಂದು ಫೌಂಡೇಶನ್ ಆಫ್ ದ ಫಿಲಮ್. ಏನೇ ಇದ್ರು ಬರವಣಿಗೆ ಇಂಪಾರ್ಟೆಂಟು. ಯಾವ ಹಂತದಲ್ಲಿ ನಿಮಗೆ ಈ ಸಬ್ಜೆಕ್ಟ್ ನಿಮಗೆ ಕನ್ಸೀವ್ ಆಯಿತು?
ಒಂದು ಚಿಕ್ಕ ಸ್ಟೋರಿ ಇದೆ. ಆಲ್ಮೋಸ್ಟ್ ನಾನೊಂದು 2015 ಇಂಡಸ್ಟ್ರಿಯಲ್ಲಿ ಇದೆ. ಹಿಂದ್ಗಡೆ ಎಲ್ಲ ಡೈರೆಕ್ಷನ್ ಟೀಮಲ್ಲಿ ಚೆನ್ನೈಯಲ್ಲಿ ಎಲ್ಲ ವರ್ಕ್ ಮಾಡಿದೆ. ನಾನು ಆಕ್ಟ್ ಆಗ್ಬೇಕು, ಹೀರೋ ಆಗಲೇಬೇಕು ಅಂತ ಕ್ವೈಟ್ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿ ಬಂದಾಗ ಕಥೆಗಳು ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಸೇಮ್ ಅದೇ ರಿಪೀಟೆಡ್ ತೆಲುಗು ಸಿನಿಮಾ ತೊಗೊಂಬಂದು ಮಿಕ್ಸ್ ಮಾಡಿ ಹೇಳೋರು, ಬರೀ ಅದೇ ಥರ ಇತ್ತು. ರಿಮೇಕ್ ಸಿನಿಮಾಗಳು ಬರೋದು. ನನಗೆ ಹೊಸದಾಗೆ ಒಂದು ಸಿನಿಮಾ ಮಾಡಿದ ತಕ್ಷಣ ಒಂದು ಸಿನಿಮಾ ಮಾಡಿ ನಾರ್ಮಲ್ ಆಗಿ ಮಾಡಿ ಸೆಕೆಂಡ್ ಸಿನಿಮಾ ಚೆನ್ನಾಗಿ ಆ ಥರ ಇರಲಿಲ್ಲ. ಒಂದೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಬೇಕು, ಸಕ್ಸಸ್ಫುಲ್ ಆಗೇ ಮಾಡಬೇಕು ಅಂತ ಮೈಂಡಲ್ಲಿ. ಯಾರು ಕಥೆ ಅಷ್ಟು ಇಂಪ್ರೆಸಿವ್ ಆಗಿ ಮಾಡ್ತಾ ಇರಲಿಲ್ಲ. ಅಕ್ಕಪಕ್ಕ ಇಂಡಸ್ಟ್ರಿ ರೇಷಿಯೋ ನೋಡಿದೆ, ಅವ್ರದ್ದು ಪ್ಯಾಟರ್ನ್ಸ್ನ ನೋಡಿದೆ, ಅವ್ರು ತುಂಬ ರಿಯಾಲಿಟಿಗೆ ಹತ್ರ ಕಂಟೆಂಟ್ನ ಮಾಡ್ತಾ ಇದ್ದಾರೆ. ಹೌ ಡಿಡ್ ಯು ಕಮ್ ಟು ದ ಕನ್ಕ್ಲೂಷನ್ ದಟ್ ಬೇರೆ ಫಿಲಮ್ಸ್ನ ತೆಗೆದುಕೊಂಡು ಮಾಡ್ಕೋತಾರೆ ಅಂತ? ನನಗೆ ಕಥೆ ಹೇಳಿದವರು, ಓಕೆ, ನನಗೆ ಸ್ಟೋರಿ ಬಂದಿದ್ದು ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ನಾನು ನೋಡಿರೋ ಸಿನಿಮಾಗಳನ್ನೇ ತಿರುಗಿಸಿ ಮುಗಿಸಿ ಹೇಳೋರು ಬೇರೆಯವರು ಅಂತ ನನಗೆ ಕಥೆ ಹೇಳೋರು. ಆಗ ಲೆಟ್ ಮಿ ರೈಟ್ ಮೈ ಓನ್ ಸ್ಟೋರಿ ಅಂತ ಹೋಗಿ ನಾನು ಕುತ್ಕೊಂಡೆ. ಸೊ ನಾನು ಏನ ನೋಡಿದೀನಿ, ಇವತ್ತು ಜನರಿಗೆ ಏನ್ ಬೇಕು, ಇವಾಗೆಲ್ಲ ಯೂಶಲಿ ಹೊಡೆದಾಟ ಬಡದಾಟ ಹೀರೋಯಿಸಮ್ ನಿಂಗೆ ಇದೆಲ್ಲ ಫಸ್ಟ್ ಹೀರೋ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗುತ್ತೆ. ವೆರಿ ಕ್ಲಿಯರ್. ಕಂಟೆಂಟ್ ಮೂಲಕ ಫಸ್ಟ್ ಜನರಿಗೆ ರೀಚ್ ಆಗೋಣ, ಅದಾದ್ಮೇಲೆ ನಾವೇನು ಅಂತ ಹೇಳೋದು. ಕಂಟೆಂಟ್ ಮೆಸೇಜ್ ಅವ್ರಿಗೆ ಎಮೋಷನಲಿ ಕನೆಕ್ಟ್ ಆಗೋಂಥ ವಿಷಯ. ಸೊ ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಮಾಡಿದೆ ಲೈಫ್. ಯಾವ ಹಂತದಲ್ಲಿ ಯು ಟ್ರಸ್ಟೆಡ್ ಡೈರೆಕ್ಟರ್ ಲೈಕ್ ಕಾಂತಾ ಕಣ್ಣಲ್ಲಿ ಟು ಎನ್ವಿಷನ್ ಯೋರ್ ಸ್ಟೋರಿ? ಆಲ್ಮೋಸ್ಟ್ ಒಂದು 5 ಇಂದ 6 ಜನ ಡೈರೆಕ್ಟರ್ ಜೊತೆ ನಾನು ಓಲ್ಡರ್ ಇಟ್ಟಿದ್ದು. ಬೇರೆ ಹೊಸಬ ಆದ್ರೂ ಇವ್ರು ಮಾಡ್ಬೋದು ಬಟ್ ಇ ವಾಸ್ ವೆರಿ ಪ್ರೊಫೆಷನಲ್. ಬೇರೆಯವರೆಲ್ಲ ಸ್ವಲ್ಪ ಬೇರೆ ಬೇರೆ ತರ ಇದ್ರು. ಇ ವಾಸ್ ವೆರಿ ಪ್ರೊಫೆಷನಲ್ ಅಂಡ್ ನನ್ನ ವಿಷನರಿ ಒಂದಿತ್ತು. ನಾನು ಲೈಫ್ ಟೈಮ್ ಮಾಡೋದು ನನ್ನ ವಿಷನ್ ಹಾಲಿವುಡೇ ಇದೆ. ಸೊ ಆ ತರ ವಿಷನರಿ ನಂದು, ಅದಕ್ಕೆ ಮ್ಯಾಚ್ ಆಗ್ತಾ ಜೆಲ್ ಆಗ್ತಾ ಇದ್ರು. ಇಸ್ ವೆರಿ ಪ್ರೊಫೆಷನಲ್. ಆಮೇಲೆ ನನ್ನ ವಿಷನ್ ತೆಗಿತಾರೆ ಅಂತ ಅನ್ನಿಸ್ತು, ಎಮೋಷನ್ಸ್ ನ ಹಿಡಿತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಐ ಚೂಸ್ ಇಟ್. ಅಫ್ಕೋರ್ಸ್ ಕಾಕ್ರೋಚ್ ಅವರು ಅಂದರೆ, ಸೊ ನಿಮಗೆ ಈ ಲೈಫ್ ಟುಡೇ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ನಿಮ್ಮ ಪಾತ್ರ ಬಿಟ್ಟು ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಮ್ಯಾಮ್ ಅದೇ ಅಂದ್ರೆ ಇದು ನನ್ಗೆ ಸಖತ್ ಇಷ್ಟ ಆಗಿದೆ. ಹೆಂಗಂದ್ರೆ ಮೇಡಮ್, ಈ ಕತೆ ಈಗ ಒಂದು ಈ ಕಾಡ್ಗೆ ನಾಡಿಗೆ 2 ನಿಯಮಗಳಿರುತ್ತೆ ಮೇಡಮ್. ಈಗ ಕಾಡಲ್ಲಿ ನಮ್ ಪ್ರೀತಿ ಉಳಿಸ್ಕೋಬೇಕಂದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಈ ನಾಡಿನಲ್ಲಿ ನಮ್ ಪ್ರೀತಿ ಉಳಿಸ್ಕೋಬೇಕಂದ್ರೆ ಸರ್ವೈವಲ್ ಆಫ್ ದ ರಿಚೆಸ್ಟ್. ಓಕೆ, ಆ ಥರದೊಂದು ಕತೆ ಇದು. ಪ್ರೀತಿ ಹೆಚ್ಚಾಗಿ ಸಿಗ್ಬೇಕು ಅಂದ್ರೆ ನಮ್ಮ ಹತ್ರ ಫಸ್ಟ್ ದುಡ್ಡು ರಿಚ್ ಆಗಿರ್ಬೇಕು. ಹಂಗೆ ಆ ತರದ್ದು ಒಂದು ಕತೆ. ಅದು ನನ್ಗೆ ಇಷ್ಟ ಆಯ್ತು ಸರ್, ಚೆನ್ನಾಗಿದೆ ಅಂತ. ನಾನು ಯಾವಾಗ್ಲೂ ಸರ್ ರೇಗಿಸ್ತೀನಿ. ಅವರೇ ಕತೆ ಬರ್ತೀನಿ ಫಸ್ಟ್ ಅವರೇ ಕತೆ ಅವರೇ ಹೀರೋ ಅಂತ. ಆಮೇಲೆ ನಾವಿಬ್ರು ಕ್ಲೋಸ್ ಆದ್ಮೇಲೆ ಆ ಕತೆ ಎಲ್ಲ ಕೇಳಿದ್ಮೇಲೆ ನನ್ಗೆ ಅನ್ಸಿದ್ದು ನಾನು ಯಾವಾಗ್ಲೂ ಒಂದು ಹಾಡಲ್ಲಿ ರೇಗಿಸ್ತಿರ್ತೀನಿ, ನಾಯಕ ನಾನೇ ನನ್ನ ಕತೆಗೆ ಅಂತ. ಕರೆಕ್ಟ್ ಮ್ಯಾಮ್, ಹೌದು. ಕೆಲವು ಸತಿ ನಾವೇ ಕೆತ್ಕೋಬೇಕಾಗತ್ತೆ. ಇವ್ರು ಕೇಳಿದ ಪ್ರಕಾರ ಅದೇ ಇವ್ರು ಹೇಳದಂಗೆ, ಇಲ್ಲ ಸರ್ ಅದು ಯಾವ್ದೋ ತೆಲುಗುದಲ್ಲಿ ಒಂಚೂರು ಎತ್ಕೊಂಡು ಇದರಿಂದ ಎತ್ಕೊಂಡು ಹಂಗೆಲ್ಲ ಹೇಳ್ತಿದ್ರು ಅಂತ. ಆಮೇಲೆ ಇದು ಇವತ್ತಿನ ಪ್ರೀತಿಗೆ ತುಂಬಾ ಹತ್ರ. ಇವತ್ತಿನ ಮ್ಯಾಮ್, ನಾನು ಹಳೆ ಪ್ರೀತಿಗಳು ಅದು ಸ್ವಲ್ಪ ಬೇರೆ, ನಂದು ಒಂಚೂರು ಹಳೇದೇ ಪ್ರೀತಿ ಅಲ್ಲ. ಇವತ್ತಿನ ಇದಕ್ಕೆ ಇಲ್ಲ ಇದು ಕರೆಕ್ಟ್ ಇದೆ ಅಲ್ವಾ, ಇವತ್ತಿನ ಹುಡುಗರು ಹಿಂಗೆ ಇದಾರೆ ಅಲ್ವಾ ಅನ್ಸಕ್ಕೆ ಅನ್ನಿಸ್ತು, ಮಾಡೋಣ ಅಂತ. ನಂದು ಅದ್ರಲ್ಲಿ ಒಂದು ಮಾಮೂಲಿ ನನ್ ಸಂಬಂಧಪಟ್ಟಂಗೆ ನನ್ನ ಇದಕ್ಕೆ ತಕ್ಕಂಗೆ ಒಂದು ಪಾತ್ರ ಇತ್ತು ಸರ್, ಮಾಡ್ತೀನಿ ಸರ್ ನಾನು. ಹಳೆ ಪ್ರೀತಿ ಅಂದ್ರೆ ದುಡ್ಡಿರಲ್ಲ ಅವಾಗ. ಈಗ ಹೊಸ ಪ್ರೀತಿಲೇ ದುಡ್ಡು ಸಿಗ್ತಾ ಬೇಕು. ಇಲ್ಲ ಮೇಡಮ್, ಅಂದ್ರೆ ಈಗ ಅವಾಗ್ಲೇನು ಯಾವ್ದ್ರಲ್ಲೂ ಹೇಳ್ದೆ ಮ್ಯಾಮ್, ಈಗ ಕಲ್ಲಂಗಡಿಲಿ ಕಲ್ಲಿರಲ್ಲ ಅಲ್ವಾ ಮ್ಯಾಮ್, ಆಲೂಗಡ್ಡೆಲಿ ಹಾಲಿರಲ್ಲ. ಹಂಗೆ ಪ್ರೀತಿನೇ ಇಲ್ಲ ಇವಾಗ. ಅದಕ್ಕೆ ಇದು ಬೇಕಾಗಿತ್ತು. ಹಂಗೆ ಪ್ರೀತಿಸೋದೇ ಪ್ರೀತಿಗೋಸ್ಕರ. ಪ್ರೀತಿಲೇ ಪ್ರೀತಿನೇ ಇಲ್ಲ ಅಂದ್ರೆ ನಾವೇನು ಪ್ರೀತಿಸ್ಬೇಕು ಅನ್ನೋ ತರ. ನಾವ್ ಪ್ರೀತಿಸೋದೇ ಒಂದು ಪ್ರೀತಿ ಸಿಗುತ್ತೆ ಅಂತ ಅಲ್ವಾ ಮ್ಯಾಮ್. How much do you agree, Yukta? Absolutely. Ask me about it, because being from this generation, I identify myself as a Gen Z. I mean, I am a Gen Z if you see through my birth year. Adre I identify myself as a millennial. I am a old school lover. Nange hengandre ನಾನು ಯಾರನ್ನ ಪ್ರೀತಿಸ್ತೀನಿ ಪಾಪ ಅವ್ರನ್ನ ಮದ್ವೆ ಆಗ್ತೀನಿ. ಲವ್, ಐ ಟೆಲ್ ಯು, ವೆನ್ ಇಟ್ ಕಮ್ಸ್ ಟು ಲವ್, ದಟ್ ಆ ಪದಗಳ ಬಂದ ತಕ್ಷಣ ಲವ್ ಅಂದ್ರೆ ಏನ್ ನಿಮ್ಗೆ? ಸೊ ಲವ್ ಅಲ್ಲಿ ನಿನ್ಗೆ ಪ್ರಕಾರ ದುಡ್ಡು ಬೇಡ ಅಂತ ನೀನೇ ಅದೇ ಅವ್ರು ಹೇಳ್ತಾರೆ ಮ್ಯಾಮ್. ಎರಡು ಮುಖ್ಯ, ಅಷ್ಟೇ ಮುಖ್ಯ. ನಾವು ಈಗ ಜಸ್ಟ್ ಬರೋ ಮುಂಚೆ ಅದೇ ಮಾತಾಡ್ಕೊಂಡು ಕೂತಿದ್ವಿ, ಕೇಳಿ. ಇಲ್ಲ ನಿಜ, ಇಲ್ಲ, ಎರಡು ಮುಖ್ಯ ಮ್ಯಾಮ್. ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್ ಔಟ್. ಟುಡೇ ಇಫ್ ಯು ಆಸ್ಕ್ ಮೀ, ನನ್ನನ್ನು ಕೇಳಿದ್ರೆ ಐ ಆಮ್ ಅ ಪ್ರೊಫೆಷನಲ್, ಐ ಆಮ್ ಅನ್ ಆಕ್ಟ್ರೆಸ್. ನಾನು ದುಡಿತಾ ಇದ್ದೀನಿ, ಎಲ್ಲ ಇದೆ. ಬಟ್ ನನಗೆ ಕೇಳಿ ಸರ್, ನಾನು ದುಡಿತಾ ಇದ್ದೀನಿ, ಐ ಆಮ್ ಅರ್ನಿಂಗ್ ಮೈ ಸೆಲ್ಫ್, ಐ ಆಮ್ ಅನ್ ಆಕ್ಟ್ರೆಸ್, ಐ ಆಮ್ ಕ್ವಾಲಿಫೈಡ್ ಎನಫ್, ಎವ್ರಿಥಿಂಗ್ ಇಸ್ ದೇರ್. ಆದ್ರೆ ಪ್ರೀತಿ, ಬಟ್ ನೀನ್ ನಾಳೆ ಅಕಸ್ಮಾತ್ ಓಕೆ ನೀನ್ ಲವ್ ಮಾಡೋರು ಅವ್ರ ಹತ್ರ ದುಡ್ಡಿರಲ್ಲ, ನೀನ್ ನೋಡ್ಕೋತೀಯ ಅವ್ರನ್ನ? ಮ್ಯಾಮ್ ನೋಡ್ಕೊಂತೀನಿ, ಇಲ್ಲ ನೋಡ್ಕೊಳ್ಳಲ್ಲ ಅಂತ ಅಲ್ಲ. ಸಿ, ದೇರ್ ಇಸ್ ಆಲ್ವೇಸ್ ಅ ಬ್ಯಾಕ್ ಸ್ಟೋರಿ ಬಿಹೈಂಡ್ ಆಲ್ ಆಫ್ ದಿಸ್. ನೋಡ್ಕೊಂತೀನಿ ಮ್ಯಾಮ್, ಆತರ ಏನಿಲ್ಲ. ಬಟ್ ಏನ್ ಗೊತ್ತಾಗ್ತದೆ, ಇಫ್ ವಿ ಹಸಲ್ ಟುಗೆದರ್, ವಿ ಸೆಟಲ್ ಟುಗೆದರ್. ನಾವು ಇವತ್ತಿನ ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿರ್ತೀನಿ. ಅದ್ ಏನ್, ವಾಟ್ ಇಸ್ ದ ವಾಟ್ ಅಶ್ಯೂರಿಟೀಸ್ ದಟ್ ನಾಳೆ ಇವತ್ತು ನನ್ನ ಹತ್ರ ದುಡ್ಡಿದೆ, ನಾಳೆ ಇರಲ್ಲ.
ಅವಾಗ ಅವನು ಈ ತರ ಹೇಳ್ಬೇಕಲ್ಲ. ಇವಾಗ ಜನ ಹೇಳ್ತಾರಲ್ಲ, ಏನ್ ನೀವು ಫೆಮಿನಿಸಮ್ ಅಂತ ಈಕ್ವಾಲಿಟಿ ಮಾತಾಡ್ತೀರಾ, ಬಟ್ ಇವನ್ ಹೆಣ್ಮಕ್ಳು ಕೂಡ ಆ ತರ ಸ್ಟ್ರಾಂಗ್ ಇರ್ಬೇಕು, ಇವನ್ ದೇ ಶುಡ್ ಅರ್ನ್. ಹೌದು, ಐ ಸ್ಟ್ಯಾಂಡ್ ವಿತ್ ದಟ್. ಇಫ್ ಯು ಆರ್ ಬ್ರೆಡ್ ವಿನ್ನರ್, ಯು ಶುಡ್ ಆಲ್ಸೋ ಗಿವ್ ಲವ್. ಎವ್ರಿಥಿಂಗ್ ಶುಡ್ ಬಿ ಈಕ್ವಲ್. ನಾಳೆ ದಿನ ಅವನ ಹತ್ರ ಇಲ್ದೆ ನಾನು ಅವನ್ನ ಕೊಡ್ಬೇಕು. ಎಲ್ಲ ದಿನ ಒಂಥರ ಇರಲ್ಲ, ಎಲ್ಲ ದಿನ ಒಂಥರ ಇರಲ್ಲ, ಸುಖ ಕಷ್ಟ ಎಲ್ಲ ಇರುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಅಂತವನ್ನ ನಾವು we need to find a person like that. Simple. Yeah, for all that, why am I asking so many questions ಅಂದ್ರೆ ಕಿರಣ್ದು ಎಲ್ಲೋ ಅವ್ರ ಓನ್ ಎಕ್ಸ್ಪೀರಿಯನ್ಸ್ ಇಲ್ಲಿ ತಂದಿದ್ದಾರೆ ಅಂತ ಏನೋ ಅನ್ಸುತ್ತೆ ನನಗೆ. ಡೆಫಿನೆಟ್ಲಿ ಇದೆ, ಅದು ಒಂದು ಭಾಗ ಇದೆ, ಅದೇ ಅಲ್ಲ ಅಂತಲ್ಲ, ಅದು ಒಂದು ಭಾಗ ಇದೆ. ನಾನು ನೋಡಿರೋದು, ಕೇಳಿರೋದು, ಫೀಲ್ ಮಾಡಿರೋದು. ಪ್ರೀತಿ ಓಕೆ, ಅದು ಏಳು ಬೀಳು ಇದ್ದೇ ಇರುತ್ತೆ, ಬಟ್ ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಏನಕ್ಕೆ ಇಲ್ಲಿ ಲೈಫ್ ಟುಡೇ ಆಗಿ ಸ್ಟೋರಿ ಆಗಿ ತರಬೇಕು ಅಂತ ನಿಮ್ಗೆ ಅನ್ಸಿಲ್ಲ? ಇವನ್ ಇಟ್ಸ್ ಅನ್ ಎಮೋಷನಲ್ ಜರ್ನಿ. ಓಕೆ, ಇವತ್ತು ನಾನು ಇಲ್ಲಿ ಕೂತಿರೋದಕ್ಕೆ ಅದು ಒಂದು ಕಾರಣ. ಆ ಏಟು, ಆ ನೋವು, ಆ ಅವಮಾನ, ಅದು ಕಾರಣ. ಓಕೆ, ಹಾಗಿದ್ರೆ ನಾನು ಇವತ್ತು ಬರ್ತಾನೆ ಇರ್ತೀನಿ. ಹೌದಾ, ನೀನ್ ಬೆಳಿಲೇಬೇಕಾ, ನೀನ್ ಹಂಗ ನಿಮ್ ಮುಂದೆ ಬೆಳೆದೇ ಬೆಳಿತೀನಿ, ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಕಾರ ಆ್ಯಕ್ಚುಲಿ ನಿಮ್ಮ ಕ್ರಕ್ಸ್ ಆಫ್ ದ ಫಿಲಮ್ ಬಂದು ಇವತ್ತು ಪ್ಯಾರೆಂಟ್ಸ್ ಏನು ಚಾಯ್ಸ್ ಮಾಡ್ತಾರೋ ಮಕ್ಕಳು ಅದ್ರ ಮೂಲಕ ಹೋಗಲ್ಲ, ಅವ್ರೇನು ಚಾಯ್ಸ್ ಮಾಡ್ತಾರೋ ಮಕ್ಕಳು ಸಪೋರ್ಟ್ ಮಾಡಬೇಕು, ಅದೇನಾ ಇದ್ರದ್ದು ಇದು ಡಿಸಿಷನ್ ಮೇಡಮ್? ಇವ್ರು ತಗೊಳ್ಳೋ ಡಿಸಿಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಹೆಣ್ಮಕ್ಳೇ ತಗೋಬೇಕು ಅಂತನಾ? ಹೇಗೆ, ಯಾಕೆ ಗಂಡ್ ಮಕ್ಳೇನ್ ತಗೋಬೇಕಾಗಿಲ್ಲ? ಇವ್ರ ಲೈಫ್ ಡಿಸಿಷನ್ ಯಾರು ತಗೋಬೇಕು ಮೇಡಮ್? ಅಲ್ಲ, ನಿಮ್ ಲೈಫ್ ಡಿಸಿಷನ್ ಮಕ್ಳು ತಂದೆ ತಾಯಿ ತಗೋಬೇಕು, ಹೆಣ್ಮಕ್ಳದು ಲೈಫ್ ಡಿಸಿಷನ್ ಕೆಲವೊಂದ್ ಕಡೆ ತಂದೆ ತಾಯಿ ಡಿಸಿಷನ್ ರಾಂಗ್ ಆಗಿರುತ್ತಲ್ಲ. ಈಗ ಆಯ್ತಲ್ಲ, ಮುಂಬೈ ಮೇಲ್ಗಡೆ ತಳ್ಳಿದ್ರಲ್ಲ, ಓ ತಂದೆ ತಾಯಿ ಡಿಸಿಷನ್ ಅಲ್ವಾ? ಅಲ್ವಾ ಸರ್? ಅದು ದಿನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬೇರೆ ತಗೋತಾ ಇದೆ. ಮೆಚುರಿಟಿ ಲೆವೆಲ್ ಬಂದಾಗ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಮೇಡಮ್. ಕಾಕ್ರೋಚ್, ನೀವ್ ಏನ್ ಹೇಳ್ತೀರಾ ಹೇಳಿ? ಇವತ್ತು ಲವ್ ಟುಡೇ ಅಂತ ಹೇಳಕ್ ಹೊರಟಿದಾರ, ಇಲ್ಲ ಲೈಫ್ ಟುಡೇ ಅಂತ ಹೇಳಕ್? ಲೈಫ್ ಟುಡೇ ಅಂತ ಬಟ್ ಲವ್ ಇಸ್ ಪಾರ್ಟ್ ಆಫ್ ಲೈಫ್ ಅಲ್ವಾ? ಹೌದು. ಬಟ್ ವೈ ಇಸ್ ಲವ್ ಟೇಕನ್ ಸೋ ಮಚ್ ಆಫ್ ಗಿವನ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಇನ್ ಲೈಫ್ ಅಂತ? ಲವ್ ಇಸ್ ಪಾರ್ಟ್ ಆಫ್ ಲೈಫ್. ಈಗ ಒಂದು ನಾನು ಹೇಳ್ತೀನಿ, ಇವಾಗ ನನ್ನ ಲೈಫ್, ಇವಾಗ ನನ್ನ ಲೈಫ್ ನಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಒಂದು ಲವ್ ಇತ್ತು, ಬ್ರೇಕಪ್ ಆಯ್ತು, ಹಾಗಾದಾಗ ನನ್ನ ಲೈಫ್ ಆ್ಯಡ್ ಮಾಡ್ಕೊಂಡು, ನನ್ನ ಲವ್ ಇಲ್ಲ, ನನ್ನ ಲವ್ ಇಲ್ಲ, ಅದು ಕರೆಕ್ಟ್ ಆಗಿಲ್ಲ, ನನ್ನ ಲೈಫು ಕರೆಕ್ಟ್ ಆಗಿದೆ. ನಾನು ಇನ್ನೊಂದು 5 ವರ್ಷದ ಮುಂಚೆನೇ ಹೀರೋ ಆಗ್ತಾ ಇದ್ದೆ, ಈಗ ಇಷ್ಟು ಲೇಟಾಗಿ ಆಗ್ತಾ ಇದೆ. ಇನ್ನೊಂದು ಪ್ರೀತಿ ಉಡ್ಕೊಂಡಿದ್ದಿದ್ರೆ ಮುಂಚೆನೆ ಬರ್ಬೋದಾಯ್ತು. ಅದಕ್ಕೆ ನಾನು ಕೇಳಿದ್ದು, ನೀವು ಪ್ರೀತಿನ ಪ್ರಯಾರಿಟೈಸ್ ಮಾಡ್ತೀರಾ ಲೈಫ್ಗಿಂತ, ಅದಕ್ಕೆ ನೀವು 3 ವರ್ಷ ಬಿದ್ರಿ. ಹೌದು ಹೌದು. ಸೊ ಇವಾಗ ಅರ್ಥ ಮಾಡ್ಕೊಂಡಿರಾ ಲವ್ಗಿಂತ ಲೈಫ್ ದೊಡ್ಡದು ಅಂತ, ಅದಕ್ಕೆ ಲೈಫ್ ಟುಡೇ ಅಂತ ಇಟ್ಬಿಟ್ರಿ. ಇಲ್ಲ ಮೇಡಮ್, ಅದೇ ಏನಾಗ ಗೊತ್ತಾ ಮೇಡಮ್, ಈಗ ಲೈಫ್ ಅಲ್ಲಿ ಅಂದ್ರೆ ನಾವು ಬದುಕಲ್ಲಿ ಕಟ್ಕೊಂಡ್ರೆ ಸಾಕು ಅನ್ನಂಗ್ ಆಗ್ಬಿಟ್ಟಿರ್ತಾರೆ ಲವ್ ಮಾಡುವಾಗ. ನಾವ್ ಹೇಳಕ್ ಹೊರಟಿರೋದೆ ಬದುಕನ್ನ ಚೆನ್ನಾಗ್ ಕಟ್ಕೊಳ್ಳಿ, ಬದುಕಲ್ಲಿ ಆಮೇಲೆ ಯಾರೋ ಬೇಕಾದ್ರೂ ಕಟ್ಕೊಬಹುದು ಅಂತ. ಹಂಗೆ ಫಸ್ಟ್ ನಾವೇ ಒಂದ್ ಏಜ್ ಇರುತ್ತೆ, ಒಂದು 18-19, ಅವ್ನು ಬದುಕಲ್ಲಿ ಕಟ್ಕೊಳ್ಳೇಬೇಕು ಅನ್ನೋ ತರ. ಬಟ್ ಯಾವ ವಯಸ್ಸಲ್ಲಿ ಆಕ್ಚುಲಿ ಪ್ರೀತಿ ಆಗುತ್ತಪ್ಪ ಕಾಕ್ರೋಚ್? ಅವ್ರವ್ರ ಜೆನೆಟಿಕ್ಸ್ ಮೇಲೆ ಹೋಗುತ್ತೆ, ಅವ್ರವ್ರ ಇದ್ರ ಮೇಲೆ ಬೆಳವಣಿಗೆ ಮೇಲೆ, ನೋಡೋ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಮೇಲೆ ಹೋಗುತ್ತೆ ಮೇಡಮ್. ಹಂಗಾಗಿ ನಿಮ್ಗೆ ಪ್ರೀತಿ ಯಾವಾಗ ಹುಟ್ಟಿತ್ತು? ನನಗೆ ನಾನು ಒಂದು 23-22 ವರ್ಷ ಇದ್ದೆ ಅನ್ಸುತ್ತೆ. ನಿಮ್ದು ಬ್ರೇಕಪ್ ಆಗಿ ಎಲ್ಲ ಮೇಡಮ್ ಬ್ರೇಕಪ್ ಆಗಿ ಮೂಳೆಗಳೆಲ್ಲ ಬ್ರೇಕ್ ಆಗೋದು ಮೇಡಮ್. ನಂದು ಗೊತ್ತು ಸರ್ಗೆ, ನನ್ ಕತೆ ಇಲ್ಲ ಸರ್ಗೆ. ನಂದು ಲವ್ ಕಮ್ ನವ್ ಮ್ಯಾರೇಜ್. ನಂದು ನಾವು ಲವ್ ಮಾಡಿದ್ವಿ, ಸಮಾಜ ಎಲ್ಲ ಸ್ಪೆಕ್ಟ್ ಲವ್ ಮಾಡ್ಬಿಡ್ತು. ಬಟ್ ಇವತ್ತು ಲೈಫ್ ಅಲ್ಲಿ ಅವ್ರ ಜೊತೆನೆ ಲೀಡ್ ಮಾಡ್ತಾ ಇದ್ದಾರೆ ಮೇಡಮ್. ನಾವು ಅದನ್ನೇ ಹೇಳ್ದಲ್ಲ, ಅದನ್ನೇ ಹೇಳಕ್ ಹೊರಟಿದ್ದು. ನಾನು ಅವಾಗ ಹೆಂಗ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಬದುಕಲ್ಲಿ ಕಟ್ಕೊಂಡ್ಬಿಟ್ರೆ ಬದುಕು ಅನ್ನೋ ತರದ್ದು ಹೋರಾಟಗಳು ಮಾಡಿದ್ದು. ಆಮೇಲೆ ಅನಿಸ್ತು, ಇಲ್ಲ ಮೊದಲು ಬದುಕು ಕಟ್ಕೊಂಡ್ರೆ ಲೈಫಲ್ಲಿ ಆಮೇಲೆ ಯಾರ ಬೇಕಾದ್ರೂ ಕಟ್ಕೊಬಹುದು. ನಾನು ಸ್ಟ್ರಾಂಗ್ ಆಗಿ ಬದುಕು ಕಟ್ಕೊಂಡಿದ್ರೆ ನನಗೆ ಆ ಪ್ರಾಬ್ಲಮ್ಸೇ ಬರ್ತಿರ್ಲಿಲ್ಲ. ನಮ್ಮ ಅವ್ರು ಇಂತ ಅಳಿಯ ಸಿಕ್ಕದೇ ನನ್ ಪುಣ್ಯ ಅಂತ ಕೊಟ್ಟಿರೋರೇನೋ. ನಾನು ಅದನ್ನೆಲ್ಲ ಬಿಟ್ಬಿಟ್ಟು ಬದುಕೇ ಸೈಡ್ಗೆ ಇಟ್ಬಿಟ್ಟು ಇದನ್ನೇ ಬದುಕು ಮಾಡ್ಕೊಂಡು ಅದೇನೋ ಮಾಡಕ್ ಹೋದಾಗ ಇದೆಲ್ಲ ಅನ್ಭವಿಸಿದೆ. ಅದಕ್ಕೆ ನನ್ನ ಅನುಭವದ ಮೇಲೆ ಇವತ್ತಿನ ಪೀಳಿಗೆಗೆ ಬೇಡ್ರಪ್ಪ, ಬದುಕು ಕಟ್ಕೊಳ್ಳಿ. ನೆಕ್ಸ್ಟ್ ಒಂದ್ ಫಿಲಮ್ ಆಗುತ್ತೆ, ಏನ್ ಹೇಳಿ? ಕಾಕ್ರೋಚ್ ಲವ್ ಸ್ಟೋರಿ. ಹಂಗಾಗ್ಲಿ ಮ್ಯಾಮ್, ಆಗ್ಲಿ. ಲೈಫ್ ಟುಡೇ ಟು ಲೈಫ್ ಟುಮಾರೋ. ಅಲ್ಲ, ಬಟ್ ನಾನು ಕಾಕ್ರೋಚ್ ಆಡ್ ಮಾಡ್ಲೇಬೇಕು. ಹೌದು, ಎಲ್ಲಿದ್ರು ಕಾಕ್ರೋಚ್ ಒಂಥರ ಹುಮ್ಮಸ್ಸು, ಎಕ್ಸೈಟ್ಮೆಂಟ್, ಎಂಥೂಸಿಯಾಸಮ್ ಬದಲಾಗಿದೆ ಮ್ಯಾಮ್. ಹೌದು, ಖಂಡಿತ. ಬಟ್ ಈ ಫಿಲಮ್ ಅಲ್ಲಿ ನೀವೇ ಕಾರಣ ಅಂತ ಇದಕ್ಕೆಲ್ಲ ಫಿಟ್ಟಿಂಗ್ ಇಡೋದು ಅಂದ್ರೆ ಒಂದಷ್ಟಿದೆ ಮ್ಯಾಮ್. ನಾನು ಇದ್ಮೇಲೆ ಒಂದಷ್ಟು ಕೆಲಸ ಮಾಡಿಲ್ಲ ಅಂದ್ರೆ ಇಸ್ಕೊಂಡು ಸಂಬಳಕ್ಕೆ ಹೆಂಗೆ ಮೇಡಮ್? ಅಲ್ಲ, ನ್ಯಾಯ ಒದಗಿಸೋದು. ಲವ್ಗಾದ್ರೂ ನೀವೊಂದ್ ಸ್ವಲ್ಪ ಈ ಕಡೆ ಬರ್ಬೇಕಾಯ್ತಲ್ಲ. ನಾನು ಲವ್ ಮಾಡ್ತಾ ಇರ್ತೀನಿ, ಹೀರೋ ಅನ್ನೋರು ಬಂದು ತೊಂದ್ರೆ ಮಾಡ್ತಾರೆ. ಪ್ರತಿ ಸಿನಿಮಾದಲ್ಲೂ ವಿಲನ್ ಅವಂದೇ ಅದು ಲವ್ ಮಾಡ್ತಿರ್ತಾನೆ. ಹೌದು, ಕರೆಕ್ಟ್ ಕರೆಕ್ಟ್. ಹೌದು, ವಿಲನ್ ಅಂದ ತಕ್ಷಣ ನೀವು ಮನುಷ್ಯಲ್ವಾ? ನಿಮ್ ಮೈಥಾಲಜಿ ಕಾಲದಿಂದ ಕತೆ ತಗೊಳ್ಳಿ, ರಾವಣ ಅವ್ರದ್ದು ಲವ್ವೇ, ಅವ್ರದ್ದು ಏನೋ ಒಂದು ಪ್ರೀತಿನೇ. ಅದು
ರಾವಣ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ರಾಮ ಅವ್ರಿಗೆ ಅವ್ರ ಪಾಯಿಂಟ್ ಆಫ್ ಇಂದ ಅವರೇ ವಿಲನ್, ನಾನು ಪ್ರೀತಿಸ್ತಿದ್ದೆ ಅನ್ನೋ ತರ ರೀತಿ ಬೇರೆ ತರ ಇರ್ಬೋದು. ನಮ್ದು ಒಂಥರ ಈ ಹಾರ್ಡ್ವೇರ್ ಪೀಪಲ್ಸ್ ತರದ ಪ್ರೀತಿ ಇರ್ಬೋದು, ಹೀರೋದು ಸಾಫ್ಟ್ವೇರ್ ಪೀಪಲ್ ತರ. ನಂದು ಪ್ರೀತಿ ಹಾರ್ಡ್ವೇರ್ಗೂ ಸಾಫ್ಟ್ವೇರ್ಗೂ ಪ್ರೀತಿ ಹೇಗೆ ವ್ಯತ್ಯಾಸ ಕೋಮಲೆ ಬಾ ಅಂತಾರೆ, ನಾವೇ ಬಾರೇಲೆ ಅನ್ಬಿಡ್ತೀವಿ, ಹೌದಾ ಅಂತ ತಗೊಂಡ್ ಹೋಗ್ಬಿಡ್ತೀವಿ ಆ ತರದ್. ಬಟ್ ಪ್ರೀತಿನೇ ಪಡ್ಕೊಳ್ಳೋ ರೀತಿ ಬೇರೆ ತರ ಇರುತ್ತೆ. ನಾವು ವಿಲನ್ಗಳು ಯಾವಾಗ್ಲೂ ಭಗ್ನ ಪ್ರೇಮಿಗಳು. ಬಟ್ ಅವ್ರು ಸಿಕ್ಕಿಲ್ಲ ಅಂತ ನೀವೇ ಫಿಟ್ಟಿಂಗ್ ಇಡೋದಲ್ವಾ? ಆ ತರದ್ದೇನೋ ಒಂದ್ ಸ್ವಲ್ಪ ತೀಟಿ ಕೆಲಸಗಳು ಮಾಡಿ ಇದೆ. ಅಷ್ಟು ಸಿನಿಮಲ್ ಇದೆ, ಟ್ವಿಸ್ಟ್ಗಳು ಚೆನ್ನಾಗಿದೆ ಮ್ಯಾಮ್, ಮಜವಾಗಿದೆ. ಬಟ್ ಅದೇ ಇವತ್ತು ಅದೇ ಮ್ಯಾಮ್ ಹೇಳ್ಕೊಟ್ಟಿರೋದು ಅದೇ ಕೊನೆಯಲ್ಲಿ, ಅಂದ್ರೆ ಇದೊಂದೇ ಅಲ್ಲ, ಬದುಕು ಬೇರೆ ಇದೆ, ಬೇರೆ ಆಯಾಮದಲ್ಲೂ ನೋಡಿ ಅಂತ. ಅಂದ್ರೆ ಆಗ್ಲೇ ಹೇಳ್ತಿದ್ದೆ ಮೇಡಮ್, ಭಗ್ನ ಪ್ರೇಮಿಗಳಿಗೆ ಲಗ್ನ ಭಾಗ್ಯ ನಮ್ ಸಿನಿಮಾ. ಓಕೆ, ಐ ಕಮ್ ಬ್ಯಾಕ್ ಟು ದ ಇನ್ಸಿಡೆಂಟ್. ನೀವು ಹೇಳ್ತಾ ಇದ್ರಲ್ಲ ಮೇಲಿಂದ ಅದ್ಯಾಕೆ ಅದನ್ನೇ ಜ್ಞಾಪಿಸ್ಕೊಂಡ್ರಿ? ನಿಮ್ಮ ಫಿಲಮಲ್ಲಿ ಅಲ್ಲೇನಾದ್ರು ತರ್ತಾ ಇದ್ರಾ? ನಿಮ್ಮನ್ನ ಹಳೆ ಅಂದ್ರೆ ಆತರ ಏನಾದ್ರು ರಿಹರ್ಸಲ್ಸ್ ಆಯ್ತಾ ನಿಮ್ ಲೈಫಲ್ಲಿ? ಇವತ್ತು ನಡೀತಾರ ಅದೆಲ್ಲ. ಅಲ್ಲ, ಬಟ್ ನಿಮ್ಮ ಓನ್ ಸ್ಟೋರಿಯಲ್ಲಿ ಪಾರ್ಟ್ ಆದಾಗ ನೀವ್ ಯಾಕೆ ಅದ್ರ ಬಗ್ಗೆನೇ ತಿಳ್ಕೊಂಡ್ರಿ? ಟ್ರೆಂಡ್ ಏನಿದೆ, ಕಿರಣ್ ಸರ್ ಈಗ ಬೆಟ್ಟದ ಕಡೆ ಶೂಟಿಂಗ್ ಮಾಡಲ್ಲ. ಹುಡುಗಿರು ಪ್ರೀತಿಗೆ ಮೋಸ ಮಾಡ್ತಾ ಇದ್ರು, ಈಗ ಹುಡುಗಿರು ಪ್ರೀತಿಗೆ ಕೊಲೆನೇ ಮಾಡ್ತಾ ಇದ್ದಾರೆ. ಇವತ್ತು ನಡೀತಾ ಇದೆಲ್ಲ, ಸೂಟ್ ಕೇಸ್ ಅಲ್ಲಿ ಆಗ್ತಾ ಇದೆ, ಫ್ರಿಡ್ಜ್ ಅಲ್ಲಿ ಆಗ್ತಾ ಇದೆ. ಅವ್ರು ಯಾರು ಅಲ್ಲ, ಹುಡುಗರು ಮಾಡ್ತಾರಪ್ಪ ಇಲ್ಲಿ ಪ್ರೀತಿ, ಹುಡುಗಿರು ಯಾರಿಗೆ ಒಂಥರ ಸೈಕ್ ಇರ್ಲಿಲ್ಲ ಮೇಡಮ್, ಈಗ ಆಗಿದೆ ಅಂತ. ಅದು ಹುಡುಗರೇ ಕಲ್ಸಿರೋದು ಈಗ ಮಾಡ್ಬೋದು ಅಂತ. ಆಗಿದೆ ಅಂದ್ರೆ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು. ನನ್ನ ಕ್ಯಾರೆಕ್ಟರ್ ಬಂದು ತುಂಬಾ ಜನ ಮಿಡಲ್ ಕ್ಲಾಸ್ ಹುಡುಗರನ್ನ ರೆಪ್ರೆಸೆಂಟ್ ಮಾಡೋಂಥ ಕ್ಯಾರೆಕ್ಟರ್. ನೋಡಕ್ಕೆ ರಫ್ ಅಂಡ್ ಟಫ್, ಬಟ್ ಆರ್ಟ್ಫುಲಿ ವಿಲ್ ಬಿ ಅ ವೆರಿ ಗುಡ್ ಗೈಡ್ ಅಂಡ್ ಸ್ನೇಹಜೀವಿ ಅಂಡ್ ಎಲ್ಲರೂ ಚೆನ್ನಾಗಿರ್ಲಿ. ನಾನು ಹಾಳಾಗೋದ್ರೆ ಪರವಾಗಿಲ್ಲ. ಅಲ್ಲ, ನಿಮ್ದೇ ರೈಟಿಂಗ್ ಆಗಿ ನಿಮ್ದೇ ಒಂದು ಸ್ಟೋರಿ ಅಲ್ವಾ, ನೀವೆಷ್ಟು ರಿಲೇಟ್ ಮಾಡ್ಕೊಂಡ್ರಿ ನೀವು ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ? ಕಿರಣ್ ಏನಿದಾನೆ 80% ಇದೆ. ಸೊ ನೀವು ಆ ಒಂದೊಂದು ಸರ್ಟನ್ ಸೀನ್ಸ್ ಅಲ್ಲಿ ಯಾವ್ದಾದ್ರು ಒಂದ್ ಸೀನು ನಿಮ್ದು ಹಳೇದ್ ಜ್ಞಾಪಕ ಬಂದಿದ್ದು ಹೇಳಿ ಸ್ವಲ್ಪ, ನಾವು ತಿಳ್ಕೊಳ್ಳೋಣ. ಇನ್ನು ಕಾಕ್ರೋಚ್ ಸುದ್ದಿಗೂ ಗೊತ್ತಿಲ್ಲ ಅಲ್ವಪ್ಪ? ಇಲ್ಲ ಹೇಳಿ. ನಮ್ ಹೀರೋ ನಾಚಿಕೆ ಏನು ಹೇಳಿಲ್ಲ ಇವತ್ತವರೆಗೂ. ಅದೇ ಅವಳು, ನಾನು ಹೆಂಗ ಅವಳನ್ನ ಮರೆಯಕ್ಕಾಗಲ್ಲ, ಅವಳು ನನ್ನ ಲೈಫ್ ಲಾಂಗ್ ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವಳ ಜೀವನದಲ್ಲಿ ಆಗಿರೋ ಮೊದಲನೇ ಪ್ರೀತಿನೂ ನಾನೇ, ಅವಳ ಮನ್ಸಲ್ಲಿ ಅನ್ಕೊಂಡಿದ್ ಮೊದಲನೇ ಗಂಡನು ನಾನೇ, ನನ್ನ ಕೆನ್ನೆಗೆ ಮೊದಲೇ ಅವಳ ಕೆನ್ನೆಗೆ ಮೊದಲೇ ಮುಚ್ಕೊಟ್ಟಿದ್ ಮೊದಲೇ ಗಂಡಸು ನಾನು. ಅದೊಂದು ಡೈಲಾಗ್ ಬರ್ದಿದ್ದೇನೆ. ಯಾರಿಗೋ ತಲುಪಿಸ್ತಾ ಇದಾರೆ ಮ್ಯಾಮ್, ಯಾರಿಗೋ ತಲುಪಿಸ್ತಾ ಇದಾರೆ ಕ್ಯಾಮ್ರಾ ಮೂಲಕ ಅಲ್ಲ, ಚೆನ್ನಾಗಿತ್ತು ಒಂಥರ. ಅಂದ್ರೆ ಅದನ್ನ ಆ ಪಾತ್ರ ನೀವು ಆ ಸೀನ್ ನೀವು ಮಾಡ್ತಾ ಇರ್ಬೇಕಾದ್ರೆ ಅದೇ ಜ್ಞಾಪಕ ಬಂತು, ಅವರೇ ಕಣ್ಮುಂದೆ ಇದ್ದಂಗಿತ್ತು. ಅಲ್ಲ, ಅವ್ರು ನೋಡಿದ್ರೆ ಬರ್ದಿದ್ ಮೇಡಮ್. ಅದೇ ಹಾಡಿದೆ ಅಲ್ಲ, ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ. ಅವ್ರ ಜೊತೆ ಇನ್ನೂ ಮಾತುಕತೆಯಲ್ಲಿ ಇದ್ದೀರಾ? ಇಲ್ಲ, ದೂರ ಆಗಿದ್ದೀರಾ? ಸೊ ಅವ್ರು ಗೊತ್ತಾ ಈ ಫಿಲಮ್ ಅವ್ರ ಬಗ್ಗೆನೆ ಅಂತ? ಮೇಡಮ್ ಅವ್ರ ಬಗ್ಗೆ ಎಲ್ಲ ಒಂದು ಅಂಶ ತಗೊಂಡಿದ್ದೀನಿ, ಒಂದು ಎಮೋಷನಲ್. ನಾವು ಫಿಟ್ಟಿಂಗ್ ಇಡೋಣ ಅಂತ. ಬೇಡ ಬಿಡಿ ಮ್ಯಾಮ್, ಚೆನ್ನಾಗಿರಿ. ಹುಡುಗರು ಯಾವಾಗ್ಲೂ ಬಯಸೋದು ಒಂದೇ ಮೇಡಮ್, ಹಂಗೆ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ. ಲೇಖಾ ಪ್ಲೇಸ್ ದ ಲೀಡ್ ಅಂಡ್ ಯಾರು ಮೇಲೂ ಕೇಳು, ಇವ್ರ ಕ್ಯಾರೆಕ್ಟರ್ ಸರ್ ಕ್ಯಾರೆಕ್ಟರ್ನು ತುಂಬಾ ಮೇನ್ ಆಗಿದೆ. ನಂದು ಇದೆ, ಒಬ್ಬೊಬ್ರು ಒಂದೊಂದು ಮೆಸೇಜ್ ಕೊಡ್ತಾ ಹೋಗ್ತಾರೆ, ಎಲ್ರು ಈಕ್ವಲ್ ಆಗೇ ಇದೆ. ಅಲ್ಲ, ಫಿಟ್ಟಿಂಗ್ ಇಲ್ದೆ ಪ್ರೀತಿ ಅನ್ನೋದು ಅದಕ್ಕೆ ಎಂಡೇ ಇರಲ್ಲ, ಇಲ್ದಾರ ಅದೇ ಹಾಗೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಈವಿಲ್ ಶುಡ್ ಕಮ್ ಟು ಸೇ ದಟ್ ಇಟ್ಸ್ ಗುಡ್ ಅಂತ. ಎನಿವೆ, ಸೊ ಟು ಟಾಕ್ ಅಬೌಟ್ ಯುಕ್ತಾಸ್ ರೋಲ್ ಏನ್ ಹೇಳು? ಸೊ ನನ್ನ ಪಾತ್ರ ಬಗ್ಗೆ ಕೇಳಬೇಕು ಅಂದರೆ, ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ರಿಯಾ ಅಂತ. ಶಿ ಈಸ್ ಎ NRI ಗರ್ಲ್. ಶಿ ಕಮ್ಸ್ ಔಟ್ ಆಫ್ ನೋ ವೇರ್ ಇನ್ ದ ಸ್ಟೋರಿ ಆ್ಯಂಡ್ ಎಲ್ಲ ಬಾಯ್ಬಿಡೋಕ್ಕಾಗಲ್ಲ, ಬಟ್ ಶಿ ಈಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ದ ಎಂಟೈರ್ ಸ್ಟೋರಿ ಅಂತಾನೆ ಹೇಳ್ಬೋದು. ಇವ್ರ ಕ್ಯಾರೆಕ್ಟರ್ ಯಾವ ಥರ, ಕೆಲವು ದುಡ್ಡಿರೋ ಹುಡುಗರಿಗೆ ನನ್ನ ಹತ್ರ ದುಡ್ಡಿದೆ, ಯಾವ ಹುಡುಗಿ ಬೇಕಾದ್ರೂ ಸಿಗ್ತಲ್ಲ ಅಂತ, ಆ ಥರ ಹುಡುಗರನ್ನ ರಿಜೆಕ್ಟ್ ಮಾಡೋಂಥ ಹುಡುಗಿನೂ ಈ ಥರ ಇದ್ದಾರೆ ಅಂತ ಇವ್ರ ಕ್ಯಾರೆಕ್ಟರ್. ಓಕೆ, ಒಂದು ಡೈಲಾಗು ಬರ್ದಿದ್ದೀನಿ, ಇಫ್ ಯು ಥಿಂಕ್ ಯು ಆರ್ ಅ ಮಿಲೇನಿಯರ್, ಡು ನಾಟ್ ಫರ್ಗೆಟ್ ದಟ್ ಐ ಆಮ್ ಅ ಬಿಲೇನಿಯರ್. ಈ ಥರ ಹುಡುಗಿರು. ಹೌದು, ನೀವು ತುಂಬಾ ಪ್ರೀತಿಲಿ ಇಷ್ಟೊಂದು ಮುಳುಗೋಗ್ಬಿಟ್ಟಿದ್ದಲ್ಲೇ. ತುಂಬಾ ಅಲ್ಲ, ನಿಮ್ಗೆ ಒಂದು ಪ್ರೀತಿಲಿ ಇಷ್ಟೊಂದು ಡೈಲಾಗ್ಸ್ ಎಲ್ಲ ಬರಲ್ಲ. ತುಂಬಾ ಏನೋ ಲವ್ ಸ್ಟೋರೀಸ್ ಫಿಲಮ್ಸ್ ಎಲ್ಲ ಓದಿದ್ದೀರಾ, ನೋಡಿದ್ರೆ? ಎಷ್ಟು ಫಿಲಮ್ಸ್ ನೋಡಿದ್ರಿ ಲವ್ ಬಗ್ಗೆ? ಇಲ್ಲ ಮೇಡಮ್, ಸರ್ ಜಾಸ್ತಿ ಪ್ರೀತಿ ಮಾಡಿಲ್ಲ, ಒಂದೇ ಪ್ರೀತಿನ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅವಾಗ ಈ ತರದ ಲೈನ್ ಎಲ್ಲ ಬರೋದು, ಆ ತರದ್ ಲವ್ ಮಾಡಿದಾಗ ಈ ತರ ಲೈನ್. ಬಟ್ ಈ ತರನೇ ಸೆಂಟೆನ್ಸ್ ಫಾರ್ಮೇಶನ್ ಎಲ್ಲ ಹೇಗೆ ಅಂತ ನನ್ಗೆ ಒಂಥರ ಒಂಥರ ಹಟ್ಟದಿಂದ ಮಾಡಿರೋಂಗಿದೆ. ಹೌದಾ? ಬಟ್ ಕ್ಯಾನ್ ಯು ಪ್ರೂವ್ ಲವ್ ಸ್ಟೋರೀಸ್ ವಿತ್ ಲವ್ ಸ್ಟೋರೀಸ್ ಎಸ್ಪೆಷಲಿ? ಇವತ್ತು ಜನ ಬೇಸತ್ತೋಗಿದೆ ಕನ್ನಡ ಇಂಡಸ್ಟ್ರಿ, ದೇ ಆರ್ ಲುಕಿಂಗ್ ಫಾರ್ ಅ ಫ್ರೆಶ್ ಥಿಂಗ್. ಸೊ ಎಕ್ಸೈಟೆಡ್, ಏನು ಆಡಿಯನ್ಸ್
ಓಕೆ ಅಫ್ಕೋರ್ಸ್ ನಾನು ಅಂದರೆ ಯುಕ್ತಾಗಿ ಮತ್ತೆ ವಾಪಸ್ ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂದರೆ ಯು ಆ್ಯಸ್ ಯು ಟೋಲ್ಡ್ ದ್ಯಾಟ್ ಯು ಆರ್ ಫ್ರಮ್ ಮುಂಬೈ ಯು ಆರ್ ನಾವು ಪ್ಯೂರ್ ಬ್ಯಾಂಗ್ಳೂರಿಯನ್ನು ಪಕ್ಕ ಕನ್ನಡಿಗ ಆಗಿದೆಯಾ, ಹೇಗೆ ಅನಿಸುತ್ತೆ ಇದಕ್ಕೆ? ಖುಷಿ ಅನ್ಸುತ್ತೆ ಮ್ಯಾಮ್. ಯಾಕಂದ್ರೆ ನಿಜ ಹೇಳ್ಬೇಕಾದ್ರೆ ಅಷ್ಟೊಂದು ಹೆಚ್ಚಾಗಿ ಜನ ಪ್ರೀತಿಸ್ತಾರೆ, ಅದನ್ನ ನೋಡಿ ಏನಾಗಬೇಕು, ಖುಷಿನೇ ಪಡಬೇಕು. ಆ್ಯಂಡ್ ಐ ಕ್ಯಾನ್ ಸಿ ಇಟ್ ಈಸ್ ನೋ ಮ್ಯಾಜಿಕ್, ಇಟ್ ಈಸ್ ಮೈ ಹಾರ್ಡ್ ವರ್ಕ್. ನಾನೇ ಅದನ್ನ ನಾನು ಏನಾದರೂ ಮಾಡಬೇಕು ಅದನ್ನ ಗಮನಿಸು. ಐ ಹ್ಯಾವ್ ಪುಟ್ ಮೈ ಸೆಲ್ಫ್ ದ ಎಂಟೈರ್ ಹಾರ್ಡ್ ವರ್ಕ್ ಇನ್ ಟು ಹೂ ಐ ಆಮ್ ಟುಡೇ. ಜನಕ್ಕೆ ಗೊತ್ತಿರುತ್ತೆ ಅಥವಾ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ನಾವು ಹೂ ಐ ಆಮ್, ವಾಟ್ ಐ ಆಮ್, ಬಟ್ ಐ ನೋ ವಾಟ್ ಇಟ್ ಟೇಕ್ಸ್ ಟು ಬಿ ಅಟ್ ಮೈ ಪ್ಲೇಸ್ ಆ್ಯಂಡ್ ಹ್ಯಾವ್ ಪುಟ್ ಆಲ್ ದ ಹಾರ್ಡ್ ವರ್ಕ್ ಟು ಬಿ ಹೂ ಐ ಆಮ್ ಟುಡೇ. ಆ್ಯಂಡ್ ನಾಳೆ ದಿನ ಹಂಗೆ ಇರ್ತೀನಿ. ಬಿಕಾಸ್ ಅದು ಚೆನ್ನಾಗಿ ಇರುತ್ತಲ್ಲ, ಓ ಏನು ಇನಿಷಿಯಲಿ ಶೀಲ್ ಬಿ ಆಲ್ವೇಸ್ ಯು ಶಿಲ್ ಟ್ರೈ ಟು ಬಿ ರಿಲೇಟೇಬಲ್ ವಿತ್ ಆಲ್ ದಿ ಮಿಡಲ್ ಕ್ಲಾಸ್. ನಾಳೆ ದಿನ ಬೆಳೆದಾದ್ಮೇಲೆ ಶೀಲ್ ಬಿ ಲೈಕ್ ಓ ಬೇರೆ ಅಲ್ಲಿ ಹೋಗ್ತಾರೆ. ಕೆಲಸ ಅಂದರೆ ಸುಮಾರು ಜನಕ್ಕೆ ಈ ಥರ ಕ್ವಶನ್ಸ್ ಬಂದಿದೆ, ದಟ್ ಹೌ ಆರ್ ಯು ಗೋಯಿಂಗ್ ಟು ಬಿ ಇನ್ ಫ್ಯೂಚರ್. ಇಟ್ ಈಸ್ ಮೈ ವರ್ಕ್. ಸೊ ನಾಳೆ ದಿನ ನನಗೆ ಅವಕಾಶ ಎಲ್ಲ ಕಡೆಯಿಂದ ಬರ್ತಾ ಇದೆ. ಯಾವುದೋ ಇಂಡಸ್ಟ್ರಿ ಆಗಲಿ, ಕೆನ್ ಬಿ ತೆಲುಗು ಇಂಡಸ್ಟ್ರಿ, ತಮಿಳ್ ಆಗಲಿ, ಮಲಯಾಳಂ ಆಗಲಿ, ಕೆನ್ ಬಿ ಬಾಲಿವುಡ್ ಆಸ್ ವೆಲ್. ಸೊ ನನ್ನ ಕೆಲಸ ಅದು ಹೊಟ್ಟೆ ಪಾಟ್ ಪ್ಲಸ್ ಅಟ್ ದ ಸೇಮ್ ಟೈಮ್ ಐ ಆಮ್ ರಿಯಲಿ what do we say that I cannot say doing for money purpose, but I can say I'm really eager. I am a cinematic girl. I always visualize myself into that thing that I always want to be shining on the silver screen till the last breath of mine. So that's nice, but one thing I liked about you is language na kaltu, ಭಾಷೆನ ಕಲ್ತು, ಬೀಂಗ ಮರಾಠಿ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯ, ನಮ್ಮಲ್ಲಿ ಇರೋರೇ ಇಷ್ಟು ಚೆನ್ನಾಗಿ ಮಾತಾಡಲ್ಲ. ನಂಗೆ ಖುಷಿ ಆಯ್ತು. ಅಂದ್ರೆ ಕನ್ನಡ ಮಾತಾಡಲೇಬೇಕು. ಇಫ್ ಐ ಆಮ್ ಹಿಯರ್, ನನಗೆ ಯಾರು ಊಟ ಹಾಕ್ತಿದ್ದಾರೆ ಅಂದರೆ ಐ ನೀಡ್ ಟು ರೆಸ್ಪೆಕ್ಟ್ ದ ಕಲ್ಚರ್. ಇಲ್ಲಾಂದರೆ ನಾಳೆ ದಿನ ನನಗೊಂಗೆ ಕಳಿಸ್ಬಿಡ್ತಾರೆ, ಹೋಗಮ್ಮ ಹೋಗು ಅಂತ. ಸೊ ಐ ನೀಡ್ ಟು ರೆಸ್ಪೆಕ್ಟ್. ಆ್ಯಂಡ್ ಇದು ನಾನಲ್ಲ, ದಿಸ್ ಇಸ್ ಕಮಿಂಗ್ ಫ್ರಮ್ ಮೈ ಮದರ್. ಶಿ ಹಸ್ ಟೋಲ್ಡ್ ಮಿ ಒನ್ ಥಿಂಗ್, ಏನು ಮಾಡಿಲ್ಲ ಆದರೂ ಓಕೆ, ಬಟ್ ರೆಸ್ಪೆಕ್ಟ್ ದ ಕಲ್ಚರ್. ದಟ್ಸ್ ಇಟ್. ದಟ್ಸ್ ನೈಸ್. ನೀವು ಎಷ್ಟೋ ಸ್ಟಾರ್ಸ್ ಜೊತೆ ಕೆಲಸ ಮಾಡ್ತೀರಾ, ಬಟ್ ನಿಮ್ಗೆ ಹೊಸಬ್ರ ಜೊತೆ ಕೆಲಸ ಮಾಡಿದಾಗ ಯು ಟ್ರಾವೆಲ್ ಅಂದರೆ ಬೇರೆ ಥರನೇ ಇರುತ್ತೆ. ಹೇಗೆ ಹೊಂದ್ಕೋತೀರಾ? ಬಿಕಾಸ್ ಅಂದರೆ ನೀವು ಯು ಕಾಲ್ ದ ಶಾರ್ಟ್ಸ್ ಅಲ್ಲಿ, ಓಕೆ ನಾನು ಸೀನಿಯರ್ ಇಲ್ಲಿ ಅಂತ ಅಂದ್ಕೋತೀರಾ ಆ ಥರ ಏನಾದರೂ, ಅಥವಾ ಯು ಜಸ್ಟ್ ಜೆಲ್ ವಿತ್ ದೆಮ್? ಲೈಕ್ ಮೇಡಮ್, ನಾನು ಇದು ನೀರ್ ತರ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಹಾಯಾಗಿರುವೆ ರಾಘವೇಂದ್ರ ಅಂತ. ಅಲ್ಲಿ ದೊಡ್ಡವ್ರ ಜೊತೆ ಕೆಲಸ ಮಾಡುವಾಗ ಅಲ್ಲಿ ಕಲಿಯೋದು ತುಂಬಾ ಇರುತ್ತೆ ಮ್ಯಾಮ್. ಅಲ್ಲಿದ್ದ ಎಕ್ಸ್ಪೀರಿಯನ್ಸ್ ಎಲ್ಲ ಅವ್ರು ಹೆಂಗ್ ಮಾಡ್ತಾರೆ, ಹೆಂಗ್ ನಮ್ಮನ್ನ ಜೂನಿಯರ್ಸ್ ಹೆಂಗ್ ಹೇಳ್ಕೊಡ್ತಾರೆ, ಹೆಂಗ್ ನಿಲ್ಲಿಸ್ತಾರೆ, ಅದನ್ನೆಲ್ಲ ಕಲ್ತ್ಕೋತೀನಿ ಮ್ಯಾಮ್. ನಾನು ಇಲ್ಲಿ ಹೊಸಬ್ರು ಬಂದಾಗ ಅವ್ರು ಹೇಳಿರ್ತಾರೆ, ಸರ್ ಅಕಸ್ಮಾತ್ ನಮ್ದು ಏನಾದ್ರು ಇದ್ರೆ ಹೇಳಿ ಅಂತ. ಸೊ ಅವಾಗ ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್, ಇಷ್ಟು ದೊಡ್ಡವ್ರು ಹಿಂಗ್ ಮಾಡ್ತಾರೆ, ಹಿಂಗ್ ನಿಂತ್ಕೋತಾರೆ, ಅವ್ರು ಹಿಂಗ್ ಪೋಷಣೆ ಮಾಡ್ತಾರೆ ಅಂತೇಳಿ ಅದನ್ನ ಅವರು ತಗೋತಾರೆ ಮ್ಯಾಮ್. ಆ ಒಂದು ಇದರಿಂದ ನಾನು ಅಲ್ಲೋದ ಸ್ಟೂಡೆಂಟ್ ಆಗಿರ್ತೀನಿ, ಇಲ್ಲಿ ಬಂದಾಗ ಒಂಚೂರು ಟೀಚರ್ ಆಗಿರ್ತೀನಿ, ಹಂಗೆ ಕೆಲಸ ಮಾಡ್ತೀವಿ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ಇವತ್ತು ನೀವು ಒಂದ್ ಕಡೆ ಒಂದು ಹೀರೋ ಆಗಕ್ಕೆ ಹೊರಟಿದ್ದೀರಾ. ಕೆಲವರು ಹೀರೋ ಆಗಕ್ಕೆ ಹೊರಟವರು 3 ವರ್ಷ ಕಾಣಿಸ್ಕೊಳ್ಳೋದೇ ಇಲ್ಲ. ನಿಮ್ಗೂ ಗೊತ್ತಿದೆ ಯಾರ್ಯಾರ ಬಗ್ಗೆ ನಾನು ಹೇಳ್ತೀನಿ ಅಂತ. ಬಟ್ ನೀವು ಒಂದ್ ಕಡೆ ಹೀರೋ ಪ್ರಯತ್ನನೂ ಈ ಕಡೆ ಒಂದು ಕೀ ರೋಲ್ ಬಂದಾಗ್ಲೂ ಮಾಡ್ತೀರಾ. ಆರ್ ಯು ಓಕೆ ಇನ್ ದಟ್ ಸ್ಪೇಸ್? ಅದೇ ಮ್ಯಾಮ್, ಈಗ ಆ ಹೀರೋ ಒಂದ್ 3 ಸಿನಿಮಾಗಳು ಮಾಡ್ತಿದ್ದೀನಿ ಮೇಡಮ್. ನಾನೀಗ ಬರೀ ಹೀರೋ ಅಂದ್ರೆ ಹಂಗೆ ಮನೇಲಿ ಹೀರೋ ಅನ್ಬಿಡ್ತಾರೆ. ನಾನ್ ಬಂದಿದ್ದು ಹೀರೋ ಆಗಕ್ಕಲ್ಲ ಮೇಡಮ್, ನಾನ್ ಮಾಡಿದ ಪಾತ್ರಗಳು ನನ್ನ ಹೀರೋ ತನಕ ತಗೊಂಡೋಯ್ತು. ನನ್ಗೆ ಯಾವಾಗ್ಲೂ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿದ್ದೆ, ಆಕ್ಟರ್ ಆಗ್ಬೇಕು ಅಂತ ಬಂದಿದ್ದು. ಸೊ ನಾನು ಯಾವತ್ತೂ ನಾನು ಹೀರೋ ತಲೆಯಲ್ಲಿ ಇಟ್ಕೊಂಡೇ ಇಲ್ಲ. ಮೋದಿ ಸರ್ ಹೇಳಂಗೆ ನನ್ನೊಂದು ಪ್ರಧಾನ ಪಾತ್ರ ಅಷ್ಟೇ ಆ ಸಿನಿಮಾ. ಮೋದಿನ ಯಾಕೆ ತಗೊಂಡ್ ಬಂದ್ರಿ? ಕಾಕ್ರೋಚ್ ಮೋದಿ ಬಗ್ಗೆ ಮಾತಾಡೋದು ಮ್ಯಾಮ್. ಸರ್ದೊಂದು ಲೈನ್ ಇದೆ ಯಾವಾಗ್ಲೂ ಗೊತ್ತಾ, ಪ್ರಧಾನಿ ಅಲ್ಲ ನಾನು ಅಂತ ಹೇಳಿ ಅವ್ರ ಒಂದು ಲೈನ್ ಹೇಳ್ತಾರೆ. ಹಂಗೆ ನಾನು ಆ ಸಿನಿಮಾ ನಾಯಕ ಅಲ್ಲ, ನಾನು ಪ್ರಧಾನ ಪಾತ್ರ ಅಷ್ಟೇ ಅದ್ರಲ್ಲಿ. ಸೊ ಒಂದ್ ಸ್ವಲ್ಪ ನಂಬರ್ ಆಫ್ ಡೇಸ್ ಜಾಸ್ತಿ ಕೆಲಸ ಮಾಡಿರ್ತೀನಿ, ಒಂಚೂರು ನನ್ನ ಮೇಲೆ ಭಾರ ಜಾಸ್ತಿ ಇರುತ್ತೆ. ಬಿಕಾಸ್ ನಾನೇ ಅಲ್ಲಿ ಲೀಡ್ ಆಗಿ ಮಾಡ್ತಿರೋದ್ರಿಂದ ನಾನು ಯಾವತ್ತೂ ಹೀರೋ ಆಗಕ್ ಬಂದೋನೇ ಅಲ್ಲ ಮ್ಯಾಮ್. ನಾನು ಮಾಡಿದ ಪಾತ್ರಗಳು ಹೀರೋ ಮಾಡ್ತೇವೆ, ನಾನು ಹೀರೋ ಆಗಿ ಪಾತ್ರ ಮಾಡಕ್ ಬರ್ಲಿಲ್ಲ. ವಾಟ್ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ಕಾಕ್ರೋಚ್? ಅಂದ್ರೆ ಇಟ್ಸ್ ಇಂಪಾರ್ಟೆಂಟ್ ಅಲ್ಲ, ಅವ್ರು ಎಷ್ಟೋ ಎಕ್ಸ್ಪೀರಿಯನ್ಸ್ ತಂದಿರ್ತಾರೆ. ಎಲ್ಲ ಮರ್ಸ್ಬಿಟ್ಟಿದ್ದೀನಿ ನಾನು. ಇಲ್ಲ, ಆನ್ ಸ್ಕ್ರೀನ್ ಆಗಿ ಇನ್ ಕೇಸ್ ಆನ್ ಸ್ಕ್ರೀನ್ ಹೇಳ್ಬೇಕು ಅಂದ್ರೆ ನಾನೇ ಹೋಗಿ ಕೇಳ್ತೇನೆ, ಸರ್ ಇದು ಹಿಂಗ್ ಡೈಲಾಗ್ ಇದೆ, ಹಿಂಗ್ ಬರ್ದಿದ್ದಾರೆ, ನನಗೆ ಇಷ್ಟ ಆಗ್ತಾ ಇಲ್ಲ, ನೀವೇನು ಹೇಳಿ ಸ್ಪಾಟ್ ಅಲ್ಲಿ ಹಂಗೆ ಕೊಡೋದು. ಸೊ ಆ ಒಂದು ಟ್ಯಾಲೆಂಟ್ ಇದೆ. ಆಫ್ ಸ್ಕ್ರೀನ್ ಏನಂದ್ರೆ ಆಗ ನಾನು ಮೊನ್ನೆ ಪ್ರಮೋಷನ್ಸ್ ಎಲ್ಲ ಕರ್ಕೊಂಡು ಹೋಗಿದ್ದೆ. ಎಷ್ಟು ಸಿಂಪಲ್ ಅಂತ ಹೇಳಕ್ಕೆ, ದಾವಣಗೆರೆಗೆ ಹೋಗಿದ್ರೆ ಸುದೀಪ್ ಸರ್ ಬಂದ್ರೆ, ಇಲ್ಲ ಅವ್ನಿಗೆ ಸ್ವಲ್ಪ ನಂಬರ್ಸ್ಕಾರ ಬಂದಿದ್ದಾರೆ, ಚೆನ್ನಾಗಿದೆ. ಯಾಕೆ ಸರ್? ಬೇಡ ಸರ್, ನಾರ್ಮಲ್ ನಿಮಗೆ ಸರ್, ಯಾಕೆ ಸರ್ ಇಷ್ಟು? ಆ ಥರ ಸಿಂಪಲ್, ಅನಾವಶ್ಯಕ ವೇಸ್ಟ್ ಏನಕ್ಕೆ ಮ್ಯಾಮ್? ನಮ್ಮ ಮನೇಲಿ ಏನು ಇಷ್ಟು ದೊಡ್ಡ ಯೂನಿಫಾರ್ಮ್ ಬೆಡಲ್ಲಿ ಮಲ್ಕೊಂತೀನಿ ಮ್ಯಾಮ್. ಮಾಮೂಲಿ ಹತ್ತಿಲ್ ಹೊಲ್ದಿರೋ ಅದು ಯಾವ್ದೋ ಹಳೆ ಹಾಸಿಗೆ ಇದೆ, ಅದರಲ್ಲೇ ಮಲ್ಕೊಂತ ನಾನು. ಇಲ್ಲಿ ಮಾತ್ರ ಏನಕ್ಕೆ ಮ್ಯಾಮ್? ಅದು ಏನ್ ಸುಮ್ಮನೆ ಏನಕ್ಕೆ? ಹೆಂಗೂ ತುಂಬಾ ಸುಸ್ತಾಗಿರೋದು, ಬೆಳಗ್ಗೆಯಿಂದ ನಾವು ಸಿನಿಮಾ ಪ್ರಮೋಷನ್ ಕೆಲಸಗಳು ಮಾಡ್ಕೊಂಡು ಬರೋದು ರಾತ್ರಿ ಆಗಿರೋದು, ಹಿಂಗಂದ್ರೆ ನಿದ್ದೆ ಬರುತ್ತೆ. ಅದಕ್ಕೆ ಯಾಕೆ ಮೇಡಮ್ ಒಂದು 20,000 25,000? ಅದು ನಿಮ್ ಪ್ರಾಬ್ಲಮ್ ಅಲ್ಲ. ಏನ್ ಗೊತ್ತಾ, ಕೇಳ್ಪಟ್ಟಿರ್ತಾರಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್ ಏನೇನ್ ಮಾಡ್ತಾರೆ ಅಂತ, ಮೋಸ್ಟ್ಲಿ ಅದು ನೀವು ಆಗಿರ್ತೀರಾ ಅಂತ ಅನ್ಕೊಂಡಿರ್ತಾರೆ. ಏನ್ ಮಾಡೋದು, ಪ್ರೀತಿಯಿಂದನೇ ಮಾಡಿರ್ತೀನಿ. ಇಲ್ಲ ನಮ್ಮ ಬ್ರದರ್, ನಾವು ಅಣ್ಣ ಅಂತಾನೆ ಮಾಡೋದು.
ಹಂಗಾಗಿ ಇನ್ನೇನ್ ಹಿಂಗ ಅಂದ್ರೆ ನಿದ್ದೆ ಬರುತ್ತೆ ಮ್ಯಾಮ್. ಸುಮ್ನೆ ಅದಕ್ಕೆ ಏನ್ ಬೆಳಗ್ಗೆ ಎದ್ರೆ ಮತ್ತೆ ಹೋಗ್ಲೇಬೇಕಲ್ಲ, ಯಾಕೆ ಸರ್ ಸುಮ್ನೆ ಇಷ್ಟೊಂದು ಕಾಸ್ಟ್ ಇದೆ ಅಂತ ಒಂದ್ 2 ಸತಿ ಹೇಳಿದ್ದೀನಿ. ಹೌದು. ಒಂದ್ ವಿಷಯ ಹೇಳ್ಬೇಕು, ನಾನು ಉತ್ತರ ಕರ್ನಾಟಕ ಟೂರ್ಗೆ ಹೋಗಿದ್ನಲ್ಲ, ಹೀರೋಗಳಿಗಿರೋ ಕ್ರೇಜ್ ಗಿಂತ ಜಾಸ್ತಿ ಇದೆ ಮೇಡಮ್. ಹೌದು. ಅದೇ ಅಲ್ಲಿ ಹೆಸರಲ್ಲೇ ಇದೆಯಲ್ಲ, 1,000 ಜನ ಕ್ರೋಚ್ ಅಂತ ನಮ್ಮ ಮೈಯಲ್ಲಿ ಜುಮ್ ಅಂತ ಆ ರೇಂಜ್ ಉತ್ತರ ಕರ್ನಾಟಕ ಅವ್ರು ಬೇಸಿದೆ. ನೀವೇನಾದ್ರೂ ಡೆಲ್ಲಿಲಿ ಹೋಗಿ ನಿಂತಿದ್ದಿದ್ರೆ ನಿಮ್ಮನ್ನೇ ಎಲ್ಲ ಇಲ್ಲ ಅವ್ರ ಹೆಸರು ಅಂತ ಹೇಳ್ತಾ ಇದ್ವಿ ನಾವು. ಓಕೆ, ಖಂಡಿತ. ಬಟ್ ನೀವು ರೈಟರ್ ಆಗಿ ಅಂದರೆ ಡೈರೆಕ್ಷನ್ ಓಕೆ, ಅವ್ರಿಗೆ ನಿಮ್ಮ ಬರವಣಿಗೆದು ವಿಷನ್ ಥರಕ್ಕೆ ಕಾಣ್ತಾ. ನೀವು ಹೌ ಮಚ್ ಡಿಡ್ ಯು ಕಾಲ್ ದ ಶಾರ್ಟ್ಸ್ ಸ್ಟೋರಿಲಿ ಮೂಲಕ ಡೈರೆಕ್ಷನ್? ನಾನು ಮಾನಿಟರ್ ಪಕ್ಕ ಕೂತ್ಕೋತಾ ಇದ್ದೆ, ಸರ್ ಇದು ಬೇಡ, ನಂಗೆ ರೈನ್ ಬೇಕು, ಇಲ್ಲಿ ಕಂಡ್ರು ಬೇಕು, ಈ ತರ ಎಫೆಕ್ಟ್ಸ್ ಮೇಲೆ ವರ್ಕ್ ಮಾಡೋಂತ ಒಂಥರ ಡೈರೆಕ್ಟರ್ಗೆ ಯಾವತ್ತೂ ಇಂಟರ್ಫಿಯರೆನ್ಸ್ ಅನ್ಸಿಲ್ವಾ? ಬಿಕಾಸ್ ಅವರು 2 ಫಿಲಮ್ಸ್ 3 ಫಿಲಮ್ಸ್ ಮಾಡಿದ್ದಾರೆ. ತಗೊಂಡ್ರಲ್ಲ ಮೇಡಮ್. ಅಂದ್ರೆ ನಿಮ್ಗೆ ಓಕೆ ಅನ್ಸ್ತು? ಇವಾಗ ನಾನು ಹೇಳೋದು ರಾಂಗ್ ಇದೆ, ಅವ್ರು ಹೇಳೋರು ಇಲ್ಲ ರಾಂಗ್ ಅಂತ. ನಾನು ಕರೆಕ್ಟ್. ಇವಾಗ ನಾನು ಟ್ರೈಲರ್ ಕಟ್ ಮಾಡಿದೆ, ಸಿನಿಮಾ ಟ್ರೈಲರ್ ನಾನೇ ಕಟ್ ಮಾಡಿ ನೈಟ್ ಲಾಸ್ಟ್ ನೋಡೋದು, ತಪ್ಪು ಏನೂ ಇಲ್ಲ, ರಾಂಗ್ ಏನೂ ಇಲ್ಲ, ಓಕೆ ಮಾಡ್ಬೋದು. ಅಷ್ಟೆಲ್ಲ ನೀವ್ ಮಾಡ್ಬೇಕಾದ್ರೆ ನೀವೇ ಡೈರೆಕ್ಟರ್ ಆಗ್ಬೋದಾಯ್ತಲ್ಲ. ಸಿನಿಮಾ ಪ್ರೊಡಕ್ಷನ್ ನೋಡ್ಕೋಬೇಕಾಗಿತ್ತು, ಆಕ್ಟಿಂಗ್ ಮಾಡ್ಬೇಕಾಗಿತ್ತು, ಅದು ಬಿಟ್ಟು ಸಮಸ್ಯೆಗಳು ಬೇರೆ ತುಂಬಾ ಜನ ಇದ್ರು ನಮ್ಮ ಸುದ್ದಿ ಹೇಳ್ಬೇಕಂದ್ರೆ ಅವರು ಆಕ್ಟರ್ ಆಗೇ ಬಂದಿದ್ದು. ಸೊ ಒಂದ್ ಕಡೆ ಫೋಕಸ್ ಇರುತ್ತೆ. ಬಟ್ ನಿಮ್ಮಲ್ಲಿ ಇವತ್ತು ಫೋಕಸ್ ಎಲ್ಲೆಲ್ಲಿ ಹೋಗಿದೆ ಅಂದ್ರೆ, ಒಂದ್ ಕಡೆ ಆಕ್ಟಿಂಗ್ ಮಾಡಬೇಕು, ಒಂದ್ ಕಡೆ ಪ್ರೊಡಕ್ಷನ್ ಮಾಡಬೇಕು, ಬರವಣಿಗೆದು ನಂದು ವಿಷನ್ ಅಲ್ಲಿ ಬರ್ತಾ ಇದೆಯಾ ಅಂತ ನೋಡಬೇಕು, ಪ್ಲಸ್ ಇದೆಲ್ಲ ಕಾಂಟ್ರವರ್ಸೀಸ್ನ ಹ್ಯಾಂಡಲ್ ಮಾಡಬೇಕು. ಅವಾಗ ಎಲ್ಲೋ ಒಂದು ಕಡೆ ನೀವೆಲ್ಲಿದ್ದೀರಾ ಅಂತ ನಿಮಗೆ ಗೊತ್ತಾಗಲ್ಲ, ನಿಮ್ಮ ಫೋಕಸ್ ಎಲ್ಲಿದೆ ಅಂತ ಗೊತ್ತಾಗಲ್ವಲ್ಲ. ಹಿಂಗೆ ಕಷ್ಟಪಡ್ಬೇಕು, ಹಿಂಗೆ ನೋವು ಪಡಬೇಕು, ಹಿಂಗೆ ಅವಮಾನ ಮಾಡಿಸ್ಕೊಬೇಕು ಅಂತ ಬರ್ಬಿಟ್ಟಿದ್ದೆ ಅನ್ಸುತ್ತೆ. ಬಟ್ ನಾನು ಏನ್ ಮಾಡಿದ್ರು ಬೆಸ್ಟ್ ಆಗೇ ಮಾಡಿದ್ದೀನಿ. ನೀವು ಎಂಡ್ ಆಫ್ ದ ಸಿನಿಮಾ ನೋಡಿದಾಗ ಅದು ಯಾವ್ದು ನಿಮ್ಗೆ ಸೊ ನೀವು ಅನ್ಕೋತೀರಾ ಆಕ್ಟರ್ ಆಗಿ ಬಂದಿದ್ರೆ ಯಾರು ನಾನು ಒಪ್ಕೋತಾ ಇರ್ಲಿಲ್ಲ, ಈ ಥರನೇ ಬರಬೇಕು ಅಂತ. ಇವತ್ತು ಹೊಸೊಬ್ರಿಗೆ ಇದೇ ಒಂದು ಫಾರ್ಮುಲಾ ಅಂತ ಅನ್ಕೋತೀರಾ? ಯಾರು ಮಾಡಿದ್ರೆ ನೀವೇ ಮಾಡ್ಕೊಳ್ಳಿ. ಯಾರು ಮಾಡ್ತಾರ ಅಂತ ಮನೇಲಿ ಕೂತ್ಕೋತೀರಾ? ಯಾರೋ ಯಾವತ್ತು ಬಂದು ನಿಮ್ಗೆ ಕರ್ಕೊಂಡ ಏನೂ ಮಾಡಲ್ಲ. ನೀವೇನಾದ್ರು ಮಾಡಕ್ ಹೋದಾಗ ಎಲ್ಲರೂ ಬರ್ತಾರೆ. ಸೊ ಅಟ್ಲೀಸ್ಟ್ ನೀವು ಟ್ರೈ ಮಾಡಿ, ಜಸ್ಟ್ ಮುಂದೆ ಹೋಗಿ. ಜನರೇಷನ್ಸ್ ಚೇಂಜ್ ಟು ರಿಲೇಶನ್ಶಿಪ್ ಅದೇ ಥರ ಚೇಂಜ್ ಆಗುತ್ತಾ, ಅಥವಾ ಲವ್ ಅಲ್ಲಿ ಮಾತ್ರ ಅದು ಚೇಂಜಸ್ ಕಾಣುತ್ತಾ ಅಂತ? ಲೈಫಲ್ಲಿ ಲವ್ ಅಲ್ಲಿ ಮುಂಚೆ ಇದ್ದಿದ್ದ ಭಾವನೆಗಳು ಇವತ್ತಿಲ್ಲ. ಹೇಗೆ ಅಂದ್ರೆ ಮನುಷ್ಯನೇ ಅಲ್ವಾ, ಅದೇ ಚೇಂಜ್, ಏನು ಆಕಾರ ಚೇಂಜ್ ಆಗ್ತಾ ಇಲ್ಲ, ಅದೇ ಲವ್ ಚೇಂಜ್ ಆಗುತ್ತೆ, ಅವ್ರ ಭಾವನೆಗಳು ಚೇಂಜ್ ಆಗಲ್ವಲ್ಲಪ್ಪ? 100% ಆಗಿದೆ. ಇವಾಗ ನಮ್ಮ ತಾಯಿ ಪ್ರೀತಿ ಬೇರೆ, ಇವತ್ತು ನಾನು ಇಷ್ಟಪಡೋ ಹುಡುಗಿ ಪ್ರೀತಿ ಬೇರೆ. ಸೊ ಮುಂಚೆ ಭಾವನೆಗಳಿಗೆ ಬೆಲೆ ಇತ್ತು, ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ಗೆ ಬೆಲೆ ಇದೆ. ಆಲ್ಮೋಸ್ಟ್ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರು ಸರ್ಟನ್ ಪೀಪಲ್. ಸೊ ಇವತ್ತು ಆ ಲೈಫ್ನ ತೋರ್ಸಕ್ಕೆ. ಬಟ್ ನೀವು ತುಂಬಾ ಹರ್ಟ್ ಆಗಿದ್ದೀರಾ ಅನ್ಸುತ್ತೆ. ಹರ್ಟ್ ಆಗಿರೋರ್ಗೆ ಒಂದು ಸಿನಿಮಾ ಮಾಡಿ. ಯಾರ್ಯಾರು ಬ್ಯಾಂಡೇಡ್ ಹಾಕಿದ್ದಾರೆ ಇವಾಗ? ಕಾಕ್ರೋಚ್ ಹೇಳಿದ್ರು ಅವರು ಒಂದು ಬ್ಯಾಂಡೇಡ್ ಹಾಕಿದ್ದಾರೆ, ಇನ್ಯಾರು ಬ್ಯಾಂಡೇಡ್ ಹಾಕಿದ್ದಾರೆ? ಹರ್ಟ್ ಆಗಿರೋರು ಒಂದು ಸಿನಿಮಾ. ಬಟ್ ಯು ಹ್ಯಾವ್ ನೆವರ್ ಫೌಂಡ್ ಲವ್ ಅಗೇನ್? ಐ ಹ್ಯಾವ್ ನಾಟ್ ಹುಡ್ಕೊಂಡು ಹೋಗಿಲ್ಲ ತಿರ್ಗಾ. ಓಕೆ, ಬೇಡ. ಐ ಹ್ಯಾವ್ ಫೌಂಡ್ ಸಿನಿಮಾ ಇಸ್ ಮೈ ಲವ್, ಸಿನಿಮಾ ಇಸ್ ಮೈ ವೈಫ್, ಸಿನಿಮಾ ಇಸ್ ಮೈ ಎವ್ರಿಥಿಂಗ್. ಸೊ ದಟ್ ಈಸ್ ಮೈ ಎವ್ರಿಥಿಂಗ್. ಯು ಹ್ಯಾವ್ ಟು ಟಾಕ್ ಅಬೌಟ್ ಯುವರ್ ಟೆಕ್ನಿಷಿಯನ್ಸ್. ಗುರುಪ್ರಸಾದ್ ಸಿನಿಮಾಟೋಗ್ರಫಿ ಅದು ಹೇಗಿತ್ತು? ಲೈಕ್ ಅಂದರೆ ಏನಕ್ಕಂದರೆ ನಾನು ಇಲ್ಲಿ ನನ್ನ ಹಾಡೆಲ್ಲ ಒಂದು ಗ್ಲಿಮ್ಸಸ್ ನೋಡ್ಬೇಕಾರೆ ಆ ಪ್ರೀತಿ ಅನ್ನೋದು ಇದೆಯಲ್ಲ, ಒಂಥರ ಕ್ಲೋಸ್ ಟು ರಿಯಾಲಿಟಿ ಇದೆ. ಅಪ್ ಆ್ಯಂಡ್ ಕ್ಲೋಸ್ ಆಫ್ ದ ಪರ್ಸನಾಲಿಟೀಸ್ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ಹೇಳಿ. ಎಕ್ಸ್ಟ್ರಾರ್ಡಿನರಿ ವರ್ಕರ್ ಮೇಡಮ್. ಅವರು ಮಲಯಾಳಮಲ್ಲಿ ತುಂಬ ಸಿನಿಮಾ ಮಾಡಿದ್ದಾರೆ. ಕನ್ನಡದವರು ಶಿವಾಜಿ ಸೂರತ್ಕಲ್ 1, 2 ಎಲ್ಲ ಮಾಡಿದ್ದಾರೆ. ನನ್ನ ಸಿನಿಮಾ ಬಂದಿದ ತಕ್ಷಣ ಅವರು ಚಾಲೆಂಜಿಂಗ್ ಮಾಡಿದ್ರು. ಸರ್ ಸ್ಟಾರು ಹೀರೋ ಹೊಸಬ್ರು ಅಂತಲ್ಲ, ಇದನ್ನು ನಾನು ಇಲ್ಲಿವರೆಗೆ ಏನು ಮಾಡಿ ಅದಕ್ಕಿಂತ ಇದೇ ಮಾಡ್ತೀನಿ. ಆ್ಯಂಡ್ ಟಿಲ್ ಡೇಟ್ ಒಂದೇ ಒಂದು ದಿನ ಅವ್ರ ಕಡೆಯಿಂದ ನಂಗೆ ತೊಂದರೆ ಆಗಿಲ್ಲ. ಟಿಲ್ ಡೇಟ್ ಅವ್ರಿಗೆ ಯಾವತ್ತೂ ನಾನು ಹರ್ಟ್ ಮಾಡಿಲ್ಲ. ಏನು ಕೊಟ್ಟಿದ್ದಾರೋ ಅದರಲ್ಲೇ ಮಾಡಿಲ್ಲ. ಇಲ್ಲ ಅವ್ರು ಬಂದು ಕೇಳೋರು, ಮೀನ್ಸ್ ಅವ್ರು ಕೇಳೋರು ಒಂದು ಅರ್ಥ ಇತ್ತು. ಇಲ್ಲ ಸರ್ ಇದನ್ನು ಚೆನ್ನಾಗಿ ಅಚೀವ್ ಮಾಡೋಣ, ನನಗೆ 113 ಅಡಿ ಕ್ರೇನ್ ಬೇಕು, ಫ್ಯಾಂಟಮ್ ಕ್ಯಾಮ್ರಾ ಬೇಕು ಸರ್ ಮಾಡೋಣ. ಅವ್ನು ಕೇಳಿದಾಗ ಓಕೆ ಮಾಡ್ತಾರೆ. ಇಲ್ಲ ಸರ್ ಕೊಡಲೇಬೇಕು ಅಂತ ನಾನು ಕೊಡ್ತಾ ಇದ್ದೆ. ಏನಕ್ಕೆ ಪ್ರೀತಿಯಿಂದ ಕೇಳಿದ್ರೆ ಏನು ಬೇಕಾದ್ರೂ ಮಾಡೋಣ, ಯಾಕೆ ಅಹಂಕಾರದ ದುರಹಂಕಾರದ ಕೇಳ್ತೀರ? ಪ್ರೊಡಕ್ಷನ್ಗೆ ನಾನು ಪ್ರೊಡಕ್ಷನ್ ಪರವಾಗಿದ್ನಲ್ಲ, ಪ್ರೀತಿಯಿಂದ ಕೇಳಿದ್ರು. ಅವ್ರು ಏನೇನು ಕೇಳಿದ್ರೆ ಎಲ್ಲನೂ ಕೊಟ್ಟಿದ್ರು. ಸರ್ ಇನ್ನೂ ಲೈಟ್ಸ್ ಬೇಕಾ ಓಕೆ, ಮಫ್ಲರ್ ಬೇಕಾ ಓಕೆ, ಏನು ಕೇಳಿದ್ರು ಎಲ್ಲ ಕೊಡಿ. ಯಾಕಂದರೆ ಅವ್ರು ಕೇಳಿದ್ರೆ ಪ್ರೀತಿ ಅಲ್ಲ. ಏನು ಗೊತ್ತಾ, ನೀವು ಮಾತಾಡ್ತಾ ಇರ್ಬೇಕಾಗಿ ನೀವು ಫಸ್ಟ್ ಲವಲ್ಲಿ ಎಲ್ಲ ಅನುಭವಿಸಿದ್ದಲ್ಲ, ಇದು ಫಸ್ಟ್ ಸಿನಿಮಾ ಅಲ್ವಾ? ಅನುಭವಿಸಿದ್ರ? ಅಫ್ಕೋರ್ಸ್ ಶ್ರೀಧರ್ ಸಂಭ್ರಮ್ಸ್ ಮ್ಯೂಸಿಕ್ ಅಂದರೆ ಅವರು ಬಿಟ್ವೀನ್ ರೊಮ್ಯಾನ್ಸ್ ಆ್ಯಂಡ್ ಹಾರ್ಟ್ ಬ್ರೇಕಲ್ಲಿ ಹೇಗೆ ಅವರು ಕಂಪೋಸಿಷನ್ಸ್, ಮೆಲೋಡಿ ಕಿಂಗ್. ಆ ಸಾಂಗ್ಸ್ ಕೇಳಿದ್ದೀರಾ? ಅವ್ರ ಸಾಂಗ್ಸ್ ಈಗಲೂ ಓಡ್ತಾ ಇದೆ. ಏನಾಗಲಿ ಮುಂದೆ ಸಾಗೋನಿ ಈಸ್ ರಿಯಲಿ ಮೆಲೋಡಿ ಕಿಂಗ್. ಆ್ಯಂಡ್ ಇಲ್ಲಿವರೆಗೂ ಏನು ಮಾಡಿದಾರೋ ಅದನ್ನು ಬಿಟ್ಟು ಲೈಫ್ ಟುಡೇ ಮಾಡಿದ್ರು. ಹೊಸಬು ಅಂತ ಕೇರ್ಲೆಸ್ ಆಗಿ ಮಾಡಿಲ್ಲ, ಎಕ್ಸ್ಟ್ರಾರ್ಡಿನರಿ ಮಾಡಿದ್ರು. ನಿನ್ನೆ DTS 7.1 ನೋಡಿದ್ರೆ
ಈ ವಾಸ್ ಬ್ಲೋನ್ ಅವೇ. ನಾನು ಫುಲ್ ಖುಷಿಯಾಗಿದ್ದೆ. ನಾನು ಫಸ್ಟ್ ಸಿನಿಮಾನ ಇದು ಅನ್ನೋ ರೇಂಜಿಗೆ ಮಾಡಿದ್ದೆ. ಬಟ್ ಸಿನಿಮಾ ಕೆನಾಟ್ ಬಿ ಕಂಪ್ಲೀಟೆಡ್ ಬಿಕಾಸ್ ನಾನು ಸ್ವಲ್ಪ ಕಾಕ್ರೋಚ್ ಸುದ್ದಿ ಸೈಡಲ್ಲಿ ತೋತೀನಿ. ವಿಲನ್ಗೆ ಒಂದು ಹಾಡು ಇಡಲೇಬೇಕಲ್ವಪ್ಪ? ಹೌದು ಮೇಡಮ್, ನಾನು ಅವಾಗಿಂದ ಹೋರಾಟ ಮಾಡ್ಕೊಂಡ್ ಬರ್ತಾನೆ ಇದೀನಿ ಈ ವಿಚಾರವಾಗಿ. ನಮಗೂ ಒಂದು ಹಾಡು ಇಡಿ ಅಂತ. ಆಕ್ಚುಲಿ ಒಳ್ಳೆ ಐಡಿಯಾ ಕೊಟ್ರೆ ನೆಕ್ಸ್ಟ್ ಸಿನಿಮಾ ಖಂಡಿತ. ಹೌದು. ಸಲಗ ಟೈಮಿಂದನೂ ಈ ಹೋರಾಟ ಮಾಡ್ಕೊಂಡ್ ಬರ್ತಾನೆ ಇದೀನಿ. ಆಕ್ಚುಲಿ ಟಗರಲ್ಲಿ ಬಲಮ ಆಯ್ತು ಇವ್ರಿಗೆಲ್ರಿಗೂ. Monday ನೆಕ್ಸ್ಟ್ ಸಿನಿಮಾ ಕಲ್ಟ್ ಇದೆ, ಹಾಗಾಗಿ ಡೆಫಿನೆಟ್ಲಿ ಫಾರ್ ಯುವರ್ ರೇಟ್ ಸಾಂಗ್ಸ್. ಆಗಲೇ ಕಾಕ್ರೋಚ್ ಒಂದು ಒಳ್ಳೆ ಬಟರ್ಫ್ಲೈ ನೋಡಿಡಿ ನಿಮ್ಮ ಹೆಸರಿನಲ್ಲಿ. ಒಂದು ಆಸೆ ಇರುತ್ತಲ್ಲ ಮೇಡಮ್ ಯಾರಿಗೆ ಅದು. ಓಕೆ, ಅಫ್ಕೋರ್ಸ್ ಟು ಎಂಡ್ ವಿತ್ ವೆನ್ ಆಡಿಯನ್ಸ್ ವಾಕ್ ಔಟ್ ಆಫ್ ಥಿಯೇಟರ್ಸ್. ನಾನು ಒಂದ್ಸರಿ ಸೀನ್ ಸ್ಟಾರ್ಟ್ ಆದ್ರೆ ಫಸ್ಟ್ ಏನು ಅವ್ರು ಯಾರೋ ಒಂದು ಸಿನಿಮಾಗೆ ಬಂದು ಥಿಯೇಟರ್ ಸಿನಿಮಾ ನೋಡೋ ಥರನೇ ಇರಲ್ಲ. ಕಂಪ್ಲೀಟ್ಲಿ ಅವ್ರ ಲೈಫಲ್ಲಿ ಏನೇನು ನಡೆದಿರುತ್ತೆ, ಏನೇನು ಆಗಿರುತ್ತೆ, ಆ ಸಿನಿಮಾ ಹಂಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸಿನಿಮಾ ಮುಗಿದ್ಮೇಲೆ ಓಕೆ ಅದರಿಂದ ಈಚೆ ಬರ್ತಾರೆ. ನನ್ನ ಸಿನಿಮಾನ 1 ತಿಂಗಳು ಅವ್ರು ಕಾಡುತ್ತೆ. ದಟ್ಸ್ ಹೌ ಕಾನ್ಫಿಡೆಂಟ್ ಐ ಆಮ್. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.